ಎಲ್ಲೇ ನಿಂತ್ಕೋಣ. ಮುಖವೇದಗಾರನ ಕೀರ್ತನೆಗಳು 124 Let's everyone stand up and take your Bibles to 124 Psalms. ಅಂದರೆ 8 ವಚನಗಳಿದೆ. 7 ವಚನಗಳು ಉತ್ತರ ಓದಿಕೊಳ್ಳೋಣ, 8 ವಚನ ಒಟ್ಟಾಗಿ ಓದಿಕೊಳ್ಳೋಣ. There are 8 verses. Still 7 verses we are going to be responsible. 8 verse let's be together. I request first verse to be read by the brothers, second verse sisters. ಮೊದಲನೇ ಒಂದು ವಚನ 24 ಕೀರ್ತನೆ ಮೊದಲನೇ ಸಹೋದರರು ಓದಬೇಕಾದ್ರೆ, ಎರಡನೇದು ಸಹೋದರಿಯರು ಓದಬೇಕು. ಕೊನೆಯದಾಗಿ 8ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಯಾರು ನಮಗೆ ವಿರುದ್ಧವಾಗಿ ಇದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಣ್ಣುಗಳಿಂದ ಕೊಂಡೋಗಲಿಲ್ಲ. 8ನೇ ವಚನ ಎಲ್ಲರೊಟ್ಟಾಗಿ ಓದಿಕೊಳ್ಳೋಣ. ಭೂಮಿ ಆಕಾಶಗಳು ಯೆಹೋವನ ನಾಮವು ನನಗೆ ರಕ್ಷಣೆಯಾಗುವುದು. ಯಾವ ನಾಮದಲ್ಲಂತೆ? ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ರಕ್ಷಣೆ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಆ ರಕ್ಷಣೆ ಹೊಂದಿದಂತ ಮಕ್ಕಳಾಗಿ ನಾವು ಸೇರಿ ಬಂದಿದ್ದೇವೆ. ನಮಗೆಲ್ಲರೂ ಏನುಂಟು? ರಕ್ಷಣೆ ಉಂಟು. ಅದಕ್ಕೋಸ್ಕರವಾಗಿ ಆ ರಕ್ಷಣೆ ಇರುವಂತ ಮಕ್ಕಳಾಗಿ ನಾವು ನಡ್ಕೊಳ್ಬೇಕಾಗಿದೆ. ನಾವು ಯೇಸು ಕ್ರಿಸ್ತನ ಆ ಒಂದು ನಾವೇ ಒಳಗಡೆ ಇದ್ದೇವೆ, ಹೊರಗಡೆ ಇಲ್ಲ ಪ್ರಿಯ. ಆ ರಕ್ಷಣೆ ಎಂಬ ಒಳಗಡೆ ಇದ್ದೇವೆ. ಅದಕ್ಕಾಗಿ ಆ ರಕ್ಷಣೆ ಹೊಂದಿದಂತ ಮಕ್ಕಳಾಗಿ ಭರವಸೆಯಿಂದ, ಸಂತೋಷದಿಂದ, ಆನಂದದಿಂದ ದೇವರನ್ನ ಆರಾಧನೆ ಮಾಡುವ ಹಾಗೆ, ದೇವರ ವಾಕ್ಯಗಳನ್ನ ಕೇಳುವ ಹಾಗೆ, ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಆತನ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಾವೆಲ್ಲ ನಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಮ ಆತ್ಮ, ಶರೀರ, ಪ್ರಾಣ ಒಪ್ಪಿಸಿಕೊಡಿ. ನನ್ನ ಏಸಪ್ಪ ತುಂಬಾ ಒಳ್ಳೆಯವನಾಗಿದ್ದಾನೆ. ಆತ ನಮಗೆ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ನಮ್ಮನ್ನು ಆತನ ಕರ್ಕೊಂಡಿದ್ದಾನಂದ್ರೆ there is a purpose. ನಮ್ಮನ್ನು ಆತನ ಆಶೀರ್ವದಿಸಬೇಕೆಂದು, ಆಶೀರ್ವಾದ ಕೊಡುವುದರಲ್ಲಿ ಆತನ ಸಂತೋಷಿಸುವ ದೇವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧನು, ಸರ್ವೋತ್ತಮನು, ಸರ್ವವಲ್ಲಭನು, ಕೃಪೆಯ ಐಶ್ವರ್ಯ ದೇವ ಅಪ್ಪ, ಇವು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಬೇಕು. ಮತ್ತೊಂದು ಕರ್ತನೆ ಯಾವುದು ರಾಜ ಪ್ರೋತ್ಸಾಹದಲ್ಲಿ ಈ ತಿಂಗಳಲ್ಲಿ ನಮ್ಮನ್ನು ಕರ್ಕೊಂಡು ಬಂದ ಈ ಸೈದಾನಕ್ಕೆ ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವಾಲಿ ಸೇರಿ ಬಂದು ನಮ್ಮೆಲ್ಲ ನೀವು ಒಪ್ಪಿಸಿ ಕೊಡುತ್ತೇನಪ್ಪ. ನಾವಾಗಿ ಬಂದಿಲ್ಲಪ್ಪ, ನೀನು ನಮ್ಮನ್ನು ಕರ್ಕೊಂಡು ಬಂದಿದ್ದೀ. ನಮಗೆ ರಕ್ಷಣೆ ಕೊಟ್ಟು ನಿನ್ನ ರಕ್ಷಣಾ ಆನಂದದಲ್ಲಿ ಇರುವಂತೆ, ಅಪ್ಪ ನಿನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಯುವಂತೆ, ನಾವೆಲ್ಲರೂ ಸೇರಿ ಒಂದೇ ಕುಟುಂಬವಾಗಿ ಈ ಒಂದು ಆಲಯದಲ್ಲಿ ಸೇರಿ ಬರುವಂತೆ ನೀನು ಮಾಡಿದ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನಮ್ಮನ್ನೇ ತಗ್ಗಿಸಿ ಒಪ್ಪಿಸಿಕೊಡುತ್ತೇವಪ್ಪ. ಅಪ್ಪ, ಕಳೆದ ವಾರವೆಲ್ಲ ಕಾಯ್ದಂತ ಎಬಿನೇಜರನೇ ಈಗಲೂ ಸಹ ನಮ್ಮೊಂದಿಗೆ ಮಾತನಾಡಬೇಕೆ ನಾವು ಬೇಡುತ್ತೇವೆ. ನಾವು ಮಾಡುವ ಆರಾಧನೆ, ಹಾಡುಗಳು, ಸ್ತೋತ್ರಗಳನ್ನ ಕರ್ತನ ಅಂಗೀಕರಿಸಿಕೊಳ್ಳಬೇಕೆಂದು ಒಪ್ಪಿಸಿಕೊಡುತ್ತೇನೆ ಏಸಪ್ಪ. ನಮ್ಮಿಂದಲ್ಲ ರಾಜ, ನಾವು ಬಲವಲ್ಲ ಏಸಪ್ಪ. ಅದು ನೀನು, ನಿನ್ನ ಒಂದು ಕೃಪೆ, ಪ್ರೀತಿ, ಕರುಣೆ ಕರ್ತನೆ, ನೀವು ನಮ್ಮನ್ನು ನಡೆಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನಪ್ಪ. ಚಿಕ್ಕ ಮಕ್ಕಳನ್ನು ದೊಡ್ಡವರನ್ನು ಕರ್ತನ ಆಶೀರ್ವದಿಸು ಕರ್ತ. ಪ್ರತಿಯೊಬ್ಬರೊಟ್ಟಿಗೂ ಮಾತನಾಡು ರಾಜ. ಚಿಕ್ಕ ಮಕ್ಕಳು ಈಗಲಿನ ಸ್ವರ ಕೇಳುವಂತೆ ಕಾರ್ಯ ಮಾಡು. ಹೌದು ರಾಜ, ಎಲ್ಲರೂ ಬಲಾತನಾಗಿದ್ದಿ. ಸರ್ವಭೌಮತ್ವವುಳ್ಳ ದೇವ ನೀನು ಏಸಪ್ಪ. ನಿನ್ನ ಆಲೋಚನೆ ಮಾತ್ರ ಈ ಸಭೆಯಲ್ಲಿ, ಈ ಸಭೆಗಳಲ್ಲಿ ನಡೆಯಬೇಕೆಂದು ನಿನ್ನ ಪಾಸರಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆ ಅಭಿತನೆ. ಭೂಮಿಯ ಆಕಾಶಗಳನ್ನು ಸೃಷ್ಟಿ ಮಾಡಿದ ನಮ್ಮ ಸಹಾಯಕ್ಕೆ ಬರುತ್ತಾರೆ ಅಲ್ವಾ? ಆಮೇಲೆ ಸೊ ನಾವು ಹರ್ಷದಿಂದ, ಖುಷಿಯಿಂದ ಹಾಡುತ್ತಾ ಸಲ್ಲಿಸೋಣ. Let's
ಅವ್ರು ನಮ್ಮನ್ನ ಹೊಸ ಬಲನ ತುಂಬಿಸ್ತಾರೆ. ಸೊ ನಾವು ಆರಾಧಿಸುತ್ತಾ ಅದನ್ನು ಮಹಿಮೆ ಪಡಿಸುತ್ತಾ ನಾವು ಆತನ ಬಲಕ್ಕೋಸ್ಕರ ಕೇಳಿಕೊಳ್ಳುತ್ತಾ ಸ್ತುತಿಸೋಣ. Yeah.
ನಿಂತು ನಡೆಸಿದ್ದಾರೆ ಅಲ್ವಾ. ಸೊ ಇನ್ನು ಮುಂದೆ ಬರುವ ದಿನಗಳಿಗೆ ನಮಗೆ ಬೇಕಾಗಿರೋ ಶಕ್ತಿಯನ್ನು ಯಾರು ದಯಪಾಲಿಸ್ತಾರೆ? ಇನ್ನೊಂದು ಸ್ವಲ್ಪ ಸ್ತುತಿಸೋಣ, ಇನ್ನೊಂದು ಸ್ವಲ್ಪ ಸ್ತುತಿಸೋಣ. ಎಸ್, Gentle
ಹೃದಯವನ್ನು ನೋಡಿ ಶುದ್ಧಗೊಳಿಸುವೆಸಪ್ಪ. ನಿನ್ನನ್ನು ನೋಡುವ ಹಾಗೆ ನಮ್ಮನ್ನು ಪವಿತ್ರಗೊಳಿಸುವೆಸಪ್ಪ. ಕೊನೆಯ ಬಾರಿ ಜೊತೆಗೆ ನಿಮ್ಮ ಮನಸ್ಸಿನಿಂದ ನೆನೆಸಿ ಅರಿಕೆ ಮಾಡುತ್ತಾ ಪ್ರಾರ್ಥನೆ ಪೂರ್ವಕವಾಗಿ ಒಂದ್ಸರಿ ಹಾಡೋಣ. ಓ ಯೇಸುವೇ ಪರಿಶೋಧಿಸೆ ನಾನು, ಶ್ರಮದ ಹೃದಯವ ನಿರ್ಮಿಸು, ನಿನ್ನ ಆತ್ಮದಿಂದ ತುಂಬಿಸು. ಓ ಯೇಸುವೇ ನಾ ತೊರೆಯುವೆ ನಿನ್ನನ್ನು ನೋಡಲು. ಯೇಸುಪ್ಪ, ನಿನ್ನನ್ನು ನೋಡಲು ಕರ್ತನೆ ನಾವು ಹಾತೊರೆಯುತ್ತೇವೆ ಕರ್ತನೆ. ನಿನ್ನನ್ನು ನೋಡಲು ಕರ್ತನೆ ಪ್ರತಿದಿನವೂ ಕಾಯುತ್ತಿದ್ದೇವೆ ಏಸಪ್ಪ. ನಿನ್ನ ಬರುವಳಿಗಾಗಿ ಕರ್ತನೆ ನಾವು ಕಾಯುತ್ತಿದ್ದೇವೆ ಏಸಪ್ಪ. ಅದು ಬರುವ ತನಕ ಕರ್ತನೆ ನಾವು ಪ್ರತಿದಿನವೂ ಶುದ್ಧಿಗೊಳಿದು ಕರ್ತನೆ, ಶುದ್ಧವಾಗಿ ಕರ್ತನೆ ನಿನಗೋಸ್ಕರ ಜೀವಿಸುವ ಹಾಗೆ ನಮಗೆ ಕೃಪೆಯನ್ನು ತೋರು ಕರ್ತನೆ. ನಿನಗೋಸ್ಕರ ಹೇಗೆ ನಾವು ಸರಿಯಾದ ಸಾಕ್ಷಿಗಳಾಗಿ ಇರಬೇಕೆಂದು ನಮಗೆ ಕಳಿಸಿಕೊಡುವೆ ಏಸಪ್ಪ. ನಮ್ಮ ಸಭೆಗಳಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕೆಲಸದ ಜಾಗದಲ್ಲಿ ನಾವಿಂದ ಹೋಗುವಾಗ ಇಡೀ ವಾರವು ಕರ್ತನೆ ನಿನಗೋಸ್ಕರ ನಾವು ಹೇಗೆ ಸರಿಯಾಗಿ ನಿನ್ನನ್ನು ಪ್ರತಿಬಿಂಬಿಸಬಹುದೆಂದು ಕರ್ತನೆ ನೀನು ತಾನೇ ನಮಗೆ ಕೃಪೆಯನ್ನು ತೋರಿ ನಡೆಸಿಕೊಡುವೇಸಪ್ಪ. ನಮ್ಮ ಮುಂದಿರುವ ಎಲ್ಲಾ ಸಮಯವನ್ನು ನಿನ್ನ ಕೈಗಾರಿಸಿಕೊಳ್ಳುತ್ತಾ, ನಮ್ಮನ್ನು ನಿನ್ನ ಕೈಗಾರಿಕೆ ಸಾಗಿಸಿಕೊಳ್ಳುತ್ತಾ ಕರ್ತನೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ನಾವು ನಿಂತುವಂತೆ ಒಂದು ಕೈಗಾನ ಯೋಹಾನ ಸುವಾರ್ತೆ. Let's turn our Bibles to Gospel according to John, chapter 15. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 1 ಮತ್ತು 2ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. John chapter 15, 1 and 2nd verse. Let's all of us read together. ಯೋಹಾನ 15, 1 ಮತ್ತು 2. ನಾನೇ ಫಲ ಕೊಡುವ ಪ್ರತಿಯೊಬ್ಬನು ಹೆಚ್ಚು ಫಲ ಶುದ್ಧಿ ಮಾಡುತ್ತಾನೆ. ದೇವರು ನಮಗೆ ಹೆಚ್ಚಾಗಿ ಶುದ್ಧಿ ಮಾಡುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಎಲ್ಲರೂ ಕುತ್ಕೊಳ್ಳಿ. ಸಂದೇಶಬೇಕಾದ್ರೆ ಸಮಯ ನಮ್ಮನ್ನು ಪಾಪದ ಕೆಸರಿಂದ ಇದ್ದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಂಡವರು ಮದುವೆ ದಿನ ಆಚರಿಸಿಕೊಂಡಿದ್ದಾರೆ. ದಯವಿಟ್ಟು ಬಿಟ್ಕೊಂಡು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. If anyone is celebrating birthday and marriage anniversary, please stand up. We will pray for you.
ಕೂತ್ಕೊಳ್ಳಿ ಮಾಡ್ತೀನಿ ಮದುವೆ ಬರ್ತೀನಿ ರಾತ್ರಿ ಮಾಡ್ತೀನಿ ಅಪ್ಪ ಮದುವೆ ಇದ್ದಾನ ನಿಂತ್ಕೋಬೇಕು ನಿಂತ್ಕೋ ರಾತ್ರಿ ಮಾಡೋಣ ಸೇನಾಧೀಶ್ವರ ಪರಲೋಕ ತಂದೆ ಅಪ್ಪ ಪಿತನೇ ತಲೆ ಕಾಲಿನಲ್ಲಿ ಸ್ತೋತ್ರ ಉಂಟಾಗಲಿ ರಾಜ ಏಸಪ್ಪ ಈ ಸಮಯದಲ್ಲಿ ರಾಜ ನಿನ್ನ ಒಂದು ಮುಂದೆ ಅಲೆವಾಗಿ ನಿಂತಿರುತ್ತೆ ಈ ಮಕ್ಕಳೆಲ್ಲ ನೀವು ಒಪ್ಪಿಸಿ ಕೊಡುತ್ತೆ ನೀನು ಆ ಮಕ್ಕಳು ಬಳ್ಳಾತನಾಗಿದ್ದಿ ಆ ಮಕ್ಕಳು ಬೇದಾತನಾಗಿದ್ದಿ ಅಪ್ಪ ಹೌದು ರಾಜ ನೀವು ಮರ್ಯಾದೆ ಯಾವುದು ಇಲ್ವಲ್ಲ ಏಸಪ್ಪ ಈ ಮಕ್ಕಳ ಜೀವಿತಗಾಗಿ ನೀನು ಕಾರ್ಯ ಮಾಡಬೇಕು ನಾನು ಬೇಡುತ್ತೇನಪ್ಪ ನೀನು ಅವನು ಕರೆದಿದ್ದಿ ರಾಜ ನೀನು ಮಕ್ಕಳಾಗಿ ಮಾಡಿಕೊಂಡಿದ್ದಿ ನಿನ್ನ ಉದ್ದೇಶ ಕರ್ತನೆ ಮಕ್ಕಳ ಜೀವಿತ ನೆರವೇರುವಂತೆ ಕಾರ್ಯ ಮಾಡ್ತಾ ಇದ್ದಾರೆ ಕಾರ್ಯ ನಿಮಗೆ ಸ್ತೋತ್ರಪ್ಪ ಬರ್ತದೆ ಆಚರಿಸುವಂತ ಮಕ್ಕಳ ಆಶೀರ್ವದಿಸು ಕಾಲ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಾಗಿ ನಿನ್ನ ಹತ್ತಿರಕ್ಕೆ ಬರುವಂತ ಮಕ್ಕಳಾಗಿ ನಿನ್ನಿಂದ ಇನ್ನೂ ಅಧಿಕವಾಗಿ ಇದನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ ನಿನ್ನ ವಾಕ್ಯವೇ ಹೇಳುವಂತೆ ನಿನ್ನ ಮಕ್ಕಳು ಕಂಡಂತ ಹೌದು ರಾಜ ಮುಖಗಳು ಲಜ್ಜೆಗೊಳ್ಳುವುದಿಲ್ಲ ಅಂತ ಹೇಳಿದಲ್ಲ ಪ್ರಕಾಶಗೊಳ್ಳುತ್ತದೆ ಅಂತ ಹೇಳಿದಲ್ಲ ದೇವ ಆ ರೀತಿಯಾಗಿ ಆ ಮಕ್ಕಳ ಕಟ್ಟ ಮುಖಗಳು ಪ್ರಕಾಶಗೊಳ್ಳುವಂತೆ ಕಾರ್ಯ ಮಾಡಿ ಆಶೀರ್ವದಿಸು ದೇವ ಬಲಪಡಿಸು ಕರ್ತನೆ ನಿನಗೆ ಒಂದು ಕರ್ತನೆ ಹೌದು ರಾಜ ಸಾಕ್ಷಿಗಳಾಗಿ ಜೀವಿಸಬೇಕಾದ ಕೃಪೆಯನ್ನು ಕೊಡು ಸಮಯದಲ್ಲಿ ರಾಜ ಅದೇ ಕರ್ತನೆ ಮದುವೆ ಕರ್ತನೆ ದಿನವನ್ನ ಮ್ಯಾರೇಜ್ ಆನ್ವರ್ಸರಿ ಆಚರಿಸುವಂತ ಸಹ ಆಶೀರ್ವದಿಸಪ್ಪ ದೇವ ಗಂಡ ಹೆಂಡತಿ ಕರ್ದಾತ ನೀನಾಗಿದ್ದಿ ಇಷ್ಟು ವರ್ಷ ಮಕ್ಕಳೊಟ್ಟಿಗಿದ್ದು ನಡೆಸಿಕೊಂಡು ಬಂದಿದ್ದಿ ದೇವ ಇನ್ನು ಹೆಚ್ಚಾಗಿ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡು ಎಸಪ್ಪ ಇನ್ನು ನೀನು ಆ ಮಕ್ಕಳನ್ನೇನು ಕೇಳ್ತಾ ಇದೆಯೋ ದಂಪತಿಗಳಾಗಿ ಯಾವ ರೀತಿಯಾಗಿ ನಡಿಬೇಕಂತ ನೀನು ಆ ಮಕ್ಕಳ ಕೇಳ್ತಾ ಇದೆಯೋ ಆ ರೀತಿಯಾಗಿ ನಡೆಯುವಂತೆ ಕಾರ್ಯ ಮಾಡು ಬೇಕಾದ ಎಲ್ಲ ಕರ್ತನೆ ಆತ್ಮೀಕ ಆಶೀರ್ವಾದ ಶಾರೀರಿಕ ಆಶೀರ್ವಾದವನ್ನು ಒದಗಿಸಿ ಕೊಡು ಕರ್ತನೆ ನೀನು ಮಕ್ಕಳಿದ್ದು ಕರ್ತನೆ ಆ ಮಕ್ಕಳ ಮೂಲಕವಾಗಿ ಮಹಿಮೆ ಹೊಂದಿಕೊಳ್ಳಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ ಒಂದು ಕಾರ್ಯಗಾಲ ದಶಭಾಗ ನೀನು ಒಪ್ಪಿಸಿಕೊಳ್ಳುತ್ತೇನಪ್ಪ ಇದು ನಿನ್ನವೂ ರಾಜ ನಿನ್ನ ಆಲೋಚನೆಯಿಂದ ಚಿತ್ತವನ್ನು ಉಪಯೋಗಿಸಬೇಕೆಂದು ಕರ್ತನೆ ತಗ್ಗಿಸಿಕೊಳ್ಳುತ್ತೇವಪ್ಪ ಅದೇ ತರ ಕೊಟ್ಟಿರುವಂತಹ ಪ್ರತಿಯೊಬ್ಬ ಮಕ್ಕಳು ನಿನ್ನಿಂದ ಕರ್ತನೆ ಪ್ರತಿಫಲ ಹೊಂದಿಕೊಳ್ಳಲಿ ಕರ್ತನೆ ನಿನ್ನ ಒಂದು ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆ ಮಕ್ಕಳನ್ನ ಆಶೀರ್ವದಿಸು ಯಾವ ಕೊರತೆ ಇದೆ ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿ ಸೇವೆಗಳು ಕೊಡುವಂತ ಮಕ್ಕಳಾಗಿ ಎಬ್ಬಿಸಪ್ಪ ನಮ್ಮ ದಿವ್ಯ ಜ್ಯೋತಿ ಸಭೆಯ ಮಕ್ಕಳು ಒಬ್ಬರಾದರೂ ಕರ್ತನೆ ಆರ್ಥಿಕವಾಗಿ ಕಷ್ಟ ಪಡಬಾರ್ದು ಎಸಪ್ಪ ಬೇರೆಯವರಲ್ಲಿ ಕೈ ಚಾಚಬಾರ್ದು ದೇವ ಆ ರೀತಿಯಾಗಿ ಮಕ್ಕಳ ಆಶೀರ್ವದಿಸಿ ನಿನ್ನ ಮಹಿಮೆಗೋಸ್ಕರವಾಗಿ ಅನೇಕ ವಿಶ್ವಾಸಿಗಳ ಮುಂದೆ ಎಸಪ್ಪ ಈ ಮಕ್ಕಳು ನಿನ್ನ ಮಕ್ಕಳೆಂದು ಕರ್ತನೆ ಹೌದು ರಾಜ ಅರಿಕೆ ಮಾಡುವಂತೆ ಆ ಮಕ್ಕಳು ಗುರುತಿಸುವಂತೆ ನೀ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತದೆ. ಎರಡು ನಿಮಿಷ ಆಯ್ತು ಹೇಳ್ರಿ. ಹಲೋ ಸಮಯದಲ್ಲಿ ಈ ಒಂದು ವಾರದ ಪ್ರಕಟಣೆಗಳು ಈ ಒಂದು ದಿನ ಸರ್ವಿಸ್ ಆದ್ಮೇಲೆ ಏನೋ ಒಂದು ಕಾರ್ಯಕ್ರಮ ಇದೆ. ಏನು ಯಾರು ಹೇಳ್ಬೇಕ್ರಿ? ಏನಿದೇನ್ರಿ? ಮೆನ್ಸ್ ಫೆಲೋಶಿಪ್. ಈ ಒಂದು ಆರಾಧನೆ ಆದ್ಮೇಲೆ ಕಂಠಸರ ಕೂಟ ಇದೆ. ದಯವಿಟ್ಟು ಎಲ್ಲ ಸಹೋದರರು ಇಲ್ಲಿ ಇರ್ಬೇಕಂತ ಕೇಳ್ತೇನೆ. ಸರ್ವಿಸ್ ಆದ ಮೇಲೆ ತುಂಬಾ ಹೊತ್ತು ಮಾಡಲ್ಲ, ಒಂದು 12-12:30 ಅಷ್ಟೇನೆ, 1 hour. ನೀವು ದಯವಿಟ್ಟು ಎಲ್ಲರೂ ಇರ್ಬೇಕಂತ ನಾನು ಗಂಡಸು ಮಾತ್ರ ಇರ್ಬೇಕಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಯಾಕಂದ್ರೆ ಹೆಣ್ಮಕ್ಳು ನಿಮ್ಮ ಮನೆ ಹೋಗಿ ಕರ್ಕೊಂಡು ಹೋಗಿ ಸರಿನಾ? ಅರ್ಥ ಆಗೇನ್ರಿ? ಯಾವ್ದೇ ನಾನು ಹೇಳ ಸಭೆಗೋಸ್ಕರ ನಾನು ನನ್ನ ಕನ್ವಿಕ್ಷನ್ ಅದಿಲ್ಲ. ನಾನು ಈ ವಿಷಯದಾಗ ನನಗೆ ಕೇಳಿದ್ರೆ ಯಾವ್ದೇನು ಮಾಡಿ ಓಕೆ. ನಾನು ಬರ್ತಾರೇನೆ ಮಾಡ್ತೀನಿ. ಸಾಮಾನ್ಯ ಯಾವ್ದೇನು ಮಾಡೋಣ ನಾನು, ಅದೇ ಸಭೆ ಆಗಿರೋದ್ರಿಂದ ನಾವು ಮಾಡೋಣ. ಇವಾಗ ಈ ಒಂದು ವಾರದಲ್ಲಿ ಶನಿವಾರ ಆರ್ಟ್ ಪ್ರಾಕ್ಟೀಸ್ ಇದೆ, ಭಾನುವಾರ ಆರಾಧನೆಗೋಸ್ಕರವಾಗಿ. ಅದರ ನಂತರ ಭಾನುವಾರ ಆರಾಧನೆಗೆ ಬೆಳಿಗ್ಗೆ 8 ಕಾರಣ ಆರಾಧನೆ ಇರ್ತದೆ. ದಯವಿಟ್ಟು ನೀವೆಲ್ಲರೂ ಸೇರಿ ಬರಬೇಕಂತ ನಿಮ್ಮ ರೀತಿ ನಾವು ಕೇಳ್ಕೊಳ್ತೇವೆ. ನಾವು ನಿನ್ನೆ ಔಟ್ರೀಚ್ಗೆ ಹೋಗಿ ಬಂದಿದ್ದೀವಿ. ಶಿಡ್ಲಘಟ್ಟದಲ್ಲಿ ಇರುವಂಥ ಒಂದು 11 ವಿಲೇಜ್ಗೆ ಹೋಗಬೇಕಾಗಿತ್ತು. ನಾವೊಂದು 8 ವಿಲೇಜ್ಗೆ ಹೋದ್ವಿ. ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾನೆ. ಯಾವ ತೊಂದರೆ ಬರಲಿಲ್ಲ, ಯಾರು ಬಂದು ಜಗಳ ಮಾಡಲಿಲ್ಲ. ಏಸಪ್ಪ ತಾನೇ ಅದನ್ನ ನಮಗೋಸ್ಕರವಾಗಿ ನಡೆಸ್ಕೊಟ್ಟಿದ್ದಾನೆ. ಯಾಕಂದ್ರೆ ನೋಡುವುದಾದ್ರೆ ಅನೇಕ ಸಾರಿ ನಾವು ಹೋಗುವಂತ ಸಮಯಗಳಲ್ಲಿ ಏನಾದ್ರು ಒಂದು ಜಗಳಗಳು ಗೊತ್ತಲ್ಲ, ಯಾರಾದ್ರೂ ಬಂದು ಘಾಟ ಮಾಡೋದು, ಪರಮಾತ್ಮ ಒಡೆ ಹೋಗ್ಬಿಡೋದು ಎಲ್ಲ ಆಗ್ತಾ ಇತ್ತು. ಆದ್ರೆ ಇವತ್ತು ಈ ಸತಿ ದೇವ್ ಕಾಪಾಡಿದ್ದಾನೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾನೆ. ಆದ್ರೂ ಸಹ ಒಂದೇ ಒಂದು ನಮ್ಗೆ ಕೊರತೆ ಇತ್ತು. ಅಂದ್ರೆ ನಮ್ಮ ಬ್ರದರ್ ಅಂಥೋನಿಯೋ ಜೊತೆ ಬಂದಿದ್ದು.
ಯಾಕಂದ್ರೆ ಅವ್ರು ಇದ್ರೇನೆ ನಮ್ಗೆ ಒಂಥರ ಜೋಶು. ನೀವು ನಿಜವಾಗ ನಾನು ಹೇಳ್ತೀನಿ, ಅವ್ರಿಗೆ ಅಷ್ಟು ವಯಸ್ಸಾಗಿದೆ ಅವ್ರಿಗೆ ಹೇಳ್ತೀನಿ ಅಂತಲ್ಲ, ಆದ್ರೆ ಅವ್ರಿಗಿರೋ ಜೋಶು ನಮ್ಗೆ ಯವನಸ್ಥವಾಗಿಟ್ಕೊಂಡು ನಮಗೂ ಇಲ್ಲ. ಅಷ್ಟು ಜೋಶ್ ಅವ್ರಿಗಿದೆ. ಆದ್ರೆ ಅವರು ಒಂದು ಕಾರಣಾಂತರದಿಂದ ಬರಕ್ಕಾಗಲಿಲ್ಲ. ಆದ್ರೂ ಕೂಡ ದೇವರು ನಮ್ಮನ್ನ ಸುಂದರವಾಗಿ ನಡೆಸ್ಕೊಟ್ಟಿದ್ದಾನೆ. ಮುಂದಿನ ದಿನದಲ್ಲಿ ನಾವು ಮಾಡ್ಬೇಕಾದಂತ ಔಟ್ರೀಚ್ಗೋಸ್ಕರವಾಗಿ ಯಾಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಸಹ ಪ್ರಾರ್ಥನೆಯನ್ನು ಇಟ್ಕೊಳ್ಳಿ. ನಾವು ಹೋದಂತ ಜಾಗ ಎಲ್ಲರೂ ದೇವರ ಕೃಪೆಯಿಂದ ಸಭೆಗಳಿದೆ, ವಿಶ್ವಾಸಿಗಳಿದ್ದಾರೆ. ಓಕೆನಾ? ಅಲ್ಲಿ ಒಂದು ಆ ಕಾರ್ಯ ದೇವರು ಜಾಸ್ತಿ ಮಾಡ್ಬೇಕು ಆ ಒಂದು ಜಾಗಗಳಲ್ಲಿ. ಅದಕ್ಕೋಸ್ಕರ ಸಹ ನೀವು ಪ್ರಾರ್ಥನೆ ಮಾಡ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಏನೋ ಮಾಡ್ತೀನಿ ನಾನು ಅರ್ಥ ಆಯ್ತಾ? ಇಲ್ಲ ಇವು ಅನ್ನೊಂದ್ಸಲ ಅರ್ಥ ಆಯ್ತು. ಏನೋ ಬೇಜಾರಾಗಿದ್ದೀರಲ್ಲ, ಯಾಕೆ ಹುಷಾರಿಲ್ವೇನ್ರಿ? ಯಾಕೆ ಹುಷಾರಿಲ್ಲ? ಅಲ್ಲಿಲ್ಲ ನಮ್ಮೊಬ್ಬರೇ ಹುಷಾರಿಲ್ಲ, ಅದಕ್ಕೆ ನಾವು ಅಂದ್ಕೊಂಡೋಗ್ತಿದ್ದೆ. ವೆದರು ಚೇಂಜ್ ಆಗಿರುತ್ತೆ. ಈಗ ನಾವು ಹಾಗೆ ಕೇಳ್ಕೋಣ. ಸೈಮನ್ ಅವರು ಮುಂದೆ ಬಂದು ಹಾಕಿ ಹಂಚ್ಕೊಳ್ಬೇಕು ಕೇಳ್ಕೊಂಡು. ಫಾದರ್ಸ್ ಡೇ ನಮ್ಮ all happy Father's Day. ಎಲ್ಲರಿಗೂ ತಂದೆಯ ಪ್ರಿಯರ ಶುಭಾಶಯಗಳು. The good news is I have prepared message for Father's Day. ಏನಂದ್ರೆ ನಾನು ಸಹ ಫಾದರ್ಸ್ ಡೇಗೆ ಮೆಸೇಜ್ ಮಾಡಿದ್ದೀನಿ. You may be wondering why only one day for Father's Day, only one day for Mother's Day. ಯಾಕೆ ಒಂದಿನ ಮಾತ್ರ ತಂದೆಗಳ ದಿನ, ತಾಯಿಗಳ ದಿನ ಒಂದಿನ ಮಾತ್ರ ಮಾಡ್ತಾರೆ ಅಂತ ನೀವು ಅನ್ಕೋತಾ ಇರ್ಬೋದು. Every day is Father's Day, every day is Mother's Day. ಪ್ರತಿದಿನ ಕೂಡ ತಂದೆಗಳ ದಿನ, ಪ್ರತಿದಿನ ತಾಯಿಯಂದ್ರ ದಿನ. But because we neglect our parents, so they have come at least one day in a year. Remember them, they are your father or your mother. ಯಾಕೆ ಮರ್ತೋಗ್ಬಿಡ್ತೀವಿ ಅವ್ರನ್ನ ಅಂತಾನೆ. ಅಟ್ಲೀಸ್ಟ್ ಒಂದಿನ ಆದ್ರೂ ನೀವು ಅರ್ಥ ತಿಳ್ಕೊಳ್ಳಿ, ಜ್ಞಾಪಕ ಮಾಡ್ಕೊಳ್ಳಿ ಅವ್ರ ನಿಮ್ಮ ತಾಯಿಗಳು ಅಂತ. ಅದಕ್ಕೋಸ್ಕರ ಆ ದಿನ ಮಾಡಿದ್ದೀವಿ. So today I am going to preach from the very familiar passage from Luke chapter 15. ಲೂಕನ ಸುವಾರ್ತೆ 15ನೇ ಅಧ್ಯಾಯ. ಎಲ್ಲರೂ ಗೊತ್ತಿರುವಂತಹ ಚಿರಪರಿಚಿತವಾದ ಒಂದು ವೇದ ಭಾಗದಿಂದ ನಾನು ಸಂದೇಶ ಕೊಡುವವನಾಗಿದ್ದೇನೆ. So here in Luke chapter 15, there are three things that are lost and found. ಈ 15ನೇ ಅಧ್ಯಾಯದಲ್ಲಿ ಮೂರು ವಸ್ತುಗಳು ಕಳೆದೋಗ್ತದೆ, ಮೂರು ವಸ್ತುಗಳು ಸಿಗ್ತದೆ. In the Bible, we call it a synoptic gospel. That means three gospel: Matthew, Mark, and Luke. ಆಂಗ್ಲ ಭಾಷೆಯಲ್ಲಿ ಅದನ್ನ ಮತ್ತಾಯ, ಮಾರ್ಕ, ಲೂಕನ ಸಿನಾಪ್ಟಿಕ್ ಗಾಸ್ಪಲ್ಸ್ ಅಂತ ಕರೀತಾರೆ. ಸಮಾನಾಂತರವಾಗಿ ನೋಡುವಂತ ಒಂದು ಸುವಾರ್ತೆಗಳು ಕರೀತಾರೆ. But there is one more gospel called John's gospel. ಮತ್ತೊಂದು ಸುವಾರ್ತೆ ಇದೆ, ಅದು ಯೋಹಾನ ಸುವಾರ್ತೆ. So John gospel is very unique from these three synoptic gospel. ಯೋಹಾನ ಸುವಾರ್ತೆ ಈ ಮೂರು ಸುವಾರ್ತೆಗಳಿಂದ ವಿಭಿನ್ನವಾಗಿರುವಂತದ್ದು. Because these three synoptic gospel, there are similar incident recorded in the Bible. ಈ ಮೂರು ಸುವಾರ್ತೆಗಳಲ್ಲಿ ಸತ್ಯವೇದದಲ್ಲಿ ಸಮವಾಗಿರುವಂತದ್ದು, ಅದೇ ಎಲ್ಲಾ ಕಡೆ ಇರುವಂತದ್ದು ಸಿಮಿಲರ್ ಆಗಿರುವಂತಹ ಒಂದು ಕಾರ್ಯಗಳನ್ನ ಅಲ್ಲಿ ಬರೆಯಲ್ಪಟ್ಟಿದೆ. But John's gospel is written to a different kind of people, so it is little unique than the three gospels. ಯೋಹಾನ ಸುವಾರ್ತೆ ಬೇರೆಯವರಿಗಾಗಿ ಬರೆಯಲ್ಪಟ್ಟದ್ರಿಂದ ಅದು ವಿಶೇಷವಾದಂತ ಒಂದು ಸುವಾರ್ತೆಗೆ ನಾವು ನೋಡ್ತೇವೆ. But Luke chapter 15 is not found in any of the three gospel or the fourth gospel. ಈ ಲೂಕನ ಸುವಾರ್ತೆ ಅನ್ನುವಂತ ಈ 15ನೇ ಅಧ್ಯಾಯದ ಈ ಒಂದು ವೇದ ಭಾಗ ಬೇರೆ ಯಾವ ಸುವಾರ್ತೆ ಇಲ್ಲ, ಯೋಹಾನ ಸುವಾರ್ತೆ ಇಲ್ಲ. So this is a very unique message of Jesus Christ recorded by Luke. ಯೇಸು ಕ್ರಿಸ್ತನ ವಿಶೇಷವಾದಂತ ಒಂದು ಸಂದೇಶವನ್ನ ಲೂಕನು ಇಲ್ಲಿ ಬರೆದಿಟ್ಟಿದ್ದಾನೆ. And if you want to understand the book of Acts, you have to understand Luke chapter. ಆ ಒಂದು ಅಪೊಸ್ತಲರ ಪುಸ್ತಕ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಲೂಕನ ಸುವಾರ್ತೆ 15ನೇ ಅಧ್ಯಾಯವನ್ನು ಅರ್ಥ ಮಾಡ್ಕೋಬೇಕು. Because both Luke and Acts are written by one author. ಲೂಕನ ಸುವಾರ್ತೆ ಮತ್ತೆ ಅಪೊಸ್ತಲರು ಬರೆದಂತ ಒಬ್ಬನೇ ಬರಹಗಾರ. And probably the person who wrote this is also a physician.
ಈ ಬರೆದಂತ ಪುಸ್ತಕಗಳನ್ನು ಬರೆದಂತ ಆತನು ಒಬ್ಬ ವೈದ್ಯನಾಗಿದ್ದಾನೆ. So therefore he has recorded the miracles so evidently, because the physicians, they don't believe in miracles. They only believe in medicine. ಆ ವೈದ್ಯರು ಒಂದು ಔಷಧಿಗಳನ್ನ ನಂಬ್ತಾರಲ್ವಾ, ಆಗ ಆತನು ವೈದ್ಯನಾಗಿದ್ದರೆ ಆ ಒಂದು ಅದ್ಭುತಗಳನ್ನ ಆತನು ತೋರಿಸಿಕೊಡುವಂತೆ ಬರೆದಿದ್ದಾನೆ. But the way they recorded the miracle is so amazing that he explained the love of the Father to us. ದೇವರ ಒಂದು ಪ್ರೀತಿಯನ್ನು ತೋರಿಸುವ ಹಾಗೆ ಆ ಒಂದು ಅದ್ಭುತಗಳನ್ನ ನಮಗೆ ಆತನು ಬರೆದಿಟ್ಟಿದ್ದಾನೆ. In Luke chapter 15, there is as I told, there is a record of 3 lost and found. ಈಗ 15ನೇ ಅಧ್ಯಾಯದಲ್ಲಿ 3 ಕಾರ್ಯಗಳು ಕಳೆದೋಗ್ತದೆ, 3 ಕಾರ್ಯಗಳು ಸಿಗುತ್ತದೆ ಎಂಬುದನ್ನು ಬರೆಯಲ್ಪಟ್ಟಿದೆ. If you go to the airport, there will be a counter, in air baggage counter they call it, lost and found counter. ನೀವು ಇದಕ್ಕೆ ಹೋದ್ರೆ, ಏರ್ಪೋರ್ಟ್ ಹೋದ್ರೆ ಕಳೆದೋಗಿರೋ ಸಿಕ್ಕಿರೋರು ಬ್ಯಾಗೇಜ್ ಅಂತ ಒಂದು ಅಲ್ಲಿ ಒಂದು ಸ್ಥಳ ಇದೆ. If you find something which is not belongs to you, you have to take it to the found counter. ಅದು ನಿಮಗೆ ಅಲ್ಲದೆ ಇರೋದನ್ನ ನಿಮಗೆ ಸಿಕ್ಕಿದ್ರೆ ತಗೊಂಡು ಸಿಕ್ಕಿರುವಂತ ಒಂದು ಸ್ಥಳಕ್ಕೆ ಕೊಡಬೇಕು. If it is not yours, you have to go and hand over in the same counter as a person representing I found something. ಅಲ್ಲಿ ನೀವು ಕೊಡ್ಬೇಕಾದ್ರೆ ನೋಡ್ತೀವಿ ನಾವು ಕಳೆದೋದನ್ನ ನಿಮಗೆ ಸಿಕ್ಕಿರೋದ್ರೆ ನೀವು ಕೊಡುವಂತ ವ್ಯಕ್ತಿಯಾಗಿ ಕಾಣ್ತೀವಿ. If you lost something, you have to still go to the same counter and say that I am representing the lost counter. ನೀವು ಕಳೆದೋಗಿದ್ರೆ ಕಳೆದೋಗಿರುವಂತ ಆ ವ್ಯಕ್ತಿಯನ್ನ ನೀವು ಪ್ರತಿನಿಧಿಸುವಂತೆ ಅಲ್ಲಿ ಹೋಗ್ತೀವಿ. So if someone is lost it and someone is found it, ಯಾರೋ ಒಬ್ರು ಕಳ್ಕೊಂಡಿದ್ರೆ ಯಾರೋ ಒಬ್ರಿಗೆ ಸಿಕ್ಕಿದೆ. so there are 2 persons involved. Someone lost it, someone found it. ಇಬ್ಬರು ವ್ಯಕ್ತಿಗಳಿದ್ದಾರೆ, ಯಾರಿಗೋ ಕಳೆದೋಗಿದೆ, ಯಾರಿಗೋ ಸಿಕ್ಕಿದೆ. Or someone found it, it belongs to someone who lost it. ಯಾರು ಕಳೆದೋಗಿತ್ತೋ ಅವರ ಒಂದು ವಸ್ತು ಇವರಿಗೆ ಸಿಕ್ಕಿದೆ. Whenever I see this sign board in the airport or in the bus stand or anywhere else, I remember the story of the prodigal son. ಆ ಒಂದು ಕಳೆದೋಗಿದ್ದು ಸಿಕ್ಕುವಂತ ಒಂದು ಸ್ಥಳವನ್ನು ನೋಡ್ಬೇಕಾದ್ರೆ ನಾನು ಏರ್ಪೋರ್ಟ್ ಅಲ್ಲಿ ನಾನು ಆ ಒಂದು ಕಳೆದು ಹೋದ ಮಗನ ಕುರಿತಾಗಿ ಯೋಚನೆ ಮಾಡ್ತೀನಿ. Because someone has lost it and someone is found it. ಯಾರೋ ಒಬ್ರು ಕಳ್ಕೊಂಡ್ರು, ಯಾರೋ ಒಬ್ರು ಸಿಕ್ತು. So now tell me, who lost it, who found it? ಯಾರು ಕಳೆದೋಗಿ ಈ ಒಂದು ಇದ್ರಲ್ಲಿ ಯಾರು ಕಳೆದೋದ್ರು, ಯಾರು ಸಿಕ್ಕಿದ್ರು? Who lost it? ಯಾರು ಕಳೆದೋಗಿದ್ದು, ಯಾರು ಕಳ್ಕೊಂಡಿದ್ದು? ತಂದೆ ಮಗನ ಕಳ್ಕೊಂಡು ಅಲ್ವಾ? So one has lost, the father has lost, then who found it? ಯಾರು ಕಳ್ಕೊಂಡು? Who found it again? ಮಗ ಅಪ್ಪನ ಕಳ್ಕೊಂಡ. ಮಗ ಅಪ್ಪನ ಕಳ್ಕೊಂಡ. So who lost it? Father lost it. Who found it? ತಂದೆ ಕಳ್ಕೊಂಡ್ರು ಮಗನ್ನ, ಯಾರು ಮಗನ್ನ ಕಳ್ಕೊಂಡ್ರು? ತಂದೆನೇ. Between the father and son, there is one person involved to bring the lost son back to the one to be found. ಕಳೆದೋಗಿರುವಂತ ಮಗನ ಸಿಗುವಂತೆ ಒಬ್ಬ ವ್ಯಕ್ತಿ ಮಾಡಿದ್ದಾನೆ. So if you are thinking what is Father's Day, remember how our Heavenly Father has lavished His love for us. ಆ ತಂದೆಯ ದಿನವನ್ನು ನೀವು ಆಚರಣೆ ಮಾಡಬೇಕಾದ್ರೆ ನಮ್ಮ ತಂದೆ ದೇವರು ಯಾವ ರೀತಿಯಾಗಿ ನಮ್ಮ ಮೇಲೆ ಪ್ರೀತಿಯನ್ನು ಸುರಿಸಿದ್ದಾನೆ ಎಂಬುದನ್ನು ಯೋಚನೆ ಮಾಡಿ. Because the word lavish in the Bible has to be discussed and understood very carefully. ಆ ಸುರಿಸಿದ್ದಾನೆ ಎಂಬ ಪದವನ್ನ ನಾವು ಈ ಸತ್ಯವೇದ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಚರ್ಚೆ ಮಾಡಿ ತಿಳ್ಕೊಳ್ಬೇಕಾಗಿದೆ. In Kannada it is Sursidane, means he is pouring out, right? Before we don't know how much water, how much he is pouring. There is no measure. ಅಲ್ಲಿ ಎಷ್ಟು ಸುರಿಸಿದ್ದಾನೆ ಅದಕ್ಕೊಂದು ಅಳತೆ ಇಲ್ಲ. So if you say that he has taken a handful of oil or a water and poured out, there is a measure. ಒಂದು ಅಳತೆ ಇಟ್ಕೊಂಡು ನಾವು ಸುರಿಸಿದ್ರೆ ಅದಕ್ಕೊಂದು ಅರ್ಥ ಇದೆ. But Bible tells that God poured out his love which has no measure. ದೇವರು ಸುರಿದಂತ ಪ್ರೀತಿಗೆ ಒಂದು ಅಳತೆನೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. So that's the best expression of understanding how to know the Father's love for us. ದೇವರ ಪ್ರೀತಿ ನಮ್ಮ ಕಡೆ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು, ಇದನ್ನ ನಾವು ತಿಳ್ಕೊಳ್ಬೇಕು. In Psalms 23, ಕೀರ್ತನೆ 23 and David explained how much the Father lavished his love for him. ಆ ದೇವರು ಯಾವ ರೀತಿಯಾಗಿ ಆತನ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾನೆ ಅಂತ ದಾವೀದನಲ್ಲಿ ವರ್ಣನೆ ಮಾಡ್ತಾನೆ. So he explained to the people that how much my Heavenly Father has taken care of my life, and he poured out all those what I am not expecting to the measure that I cannot measure it.
ನಾನು ಅಳತೆ ಮಾಡಕ್ ಆಗದೇ ಇರುವಷ್ಟು, ನಾನು ಊಹಿಸಲು ಆಗದೇ ಇರುವಷ್ಟು ಕಾರ್ಯವನ್ನ ದೇವರು ನನ್ನ ಮೇಲೆ ಸುರಿಸಿದ್ದಾನೆ, ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅಲ್ಲಿ ದಾವೀದನು ಹೇಳ್ತಾನೆ. So what he is expressing in Psalm chapter 23? ಆ ಕೀರ್ತನೆ 23ರಲ್ಲಿ ದಾವೀದ ಹೇಳ್ತಾ ಇದ್ದೇನು, How he explained the Father's love that he had. ದೇವರ ಪ್ರೀತಿಯನ್ನು ಯಾವ ರೀತಿಯಾಗಿ ಆತನು ವಿವರಿಸ್ತಾನೆ, ಕುರುಬನ ಹಾಗೆ ಆತನು ವಿವರಿಸ್ತಾನೆ. So the first one is, I lack nothing. ನನಗೆ ಕೊರತೆ ಇಲ್ಲ. I lack nothing. ಕೊರತೆ ಇಲ್ಲ. Okay? So I lack nothing means that I cannot name anything that I can pray for. That God has already given to me. That I don't have to go and ask Him, Lord, give me help, give me money, give me hope. I cannot pray. I don't want to pray for my need because God has given more than I require. ನನಗೆ ಕೊರತೆ ಇಲ್ಲ. ಯಾಕೆ ಕೊರತೆ ಇಲ್ಲ ಅಂತ ಹೇಳ್ತೀವಿ, ನನಗೆ ಬೇಕಾದಕ್ಕಿಂತ ಅಧಿಕವಾಗಿ ದೇವರು ನನಗೆ ಕೊಟ್ಟಿದ್ದಾನೆ, ಈ ಲೋಕದ ಬೇಕಾದ ಆಶೀರ್ವಾದ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾವು ಹೋಗಿ ತಿರುಗಿ ಕೇಳೋದು ಬೇಡ. Then what is the second thing we learn from the lavish in ದೇವರ ಪ್ರೀತಿಯ ಸುರಿಸುವಿಕೆಯ ಎರಡನೇದಾಗಿ ಕಲ್ತ್ಕೊಂತೀವಿ, ಒಂದು ಕೊರತೆ ಇರೋದಿಲ್ಲ. ಎರಡನೇದು ಕೀರ್ತನೆ 23ರಲ್ಲಿ Okay, He leads me to the green pasture. ಆತರ ಹಸಿರು ಹುಲ್ಲುಗಾವಲು ನಡೆಸ್ತಾನೆ. So that means that He leads me to the green pasture means that you are free to eat as much as you want. ನೀವು ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಲ್ವಾ? ಒಂದು ಬುಟ್ಟಿನಲ್ಲಿ ಹಾಕಿ ಇಷ್ಟೇ ಸಾಕು ಅಂತ ಹೇಳಿಲ್ಲ. The green pasture is a open field that you are free to walk and use how much ever you want. ಅದು ಹಸಿರು ಹುಲ್ಲುಗಾವಲು ಅನ್ನುವಂಥದ್ದು ಅದು ತೆರೆದಿರುವಂಥದ್ದು, ಅದು ನೀವು ಎಷ್ಟು ಬೇಕಾದ್ರೂ ತಿನ್ಬಹುದು, ನೀವು ಇಷ್ಟ ಬಂದ್ರೆ. You are doing very good. What is the third thing? ಮೂರನೇ ಕಾರ್ಯ ಏನು? He leads me to the beside still waters. ಆ ವಿಶ್ರಾಂತಿಕರವಾದ ನೀರಿನಾಗೆ ನನ್ನ ನಡೆಸ್ತಾನೆ. So the beside still water means is very important. ಅಲ್ಲಿ ಅರ್ಥ ಮಾಡ್ಕೋಬೇಕು, ವಿಶ್ರಾಂತಿಕರವಾದ ನೀರಂದ್ರೆ ಏನ್ ಅರ್ಥ. So if you had a chance to go to either Kaveri River, Ganga, Kaveri or Ganges, ನೀವು ಗಂಗಾ ನದಿ ಹತ್ರ ಅಥವಾ ಕಾವೇರಿ ನದಿ ಹತ್ರ ನೀವು ಹೋಗುವುದಾದ್ರೆ, and there are spots where the still waters are found. ಅಲ್ಲಿ ವಿಶ್ರಾಂತಿಕರವಾದರೆ ಸ್ಟಿಲ್ ಆಗಿರುವಂತ ನೀರು ಸಿಗುವಂತ ಜಾಗ ನೋಡ್ತೀವಿ. Because the animal is not capable of drinking a running water. ಯಾಕಂದ್ರೆ ಒಂದು ಪ್ರಾಣಿ ಅದು ಹರಿತಾ ಇದ್ರೆ ಆ ನೀರು ಕುಡಿಯಕ್ಕೆ ಆಗಲ್ಲ ಅದಕ್ಕೆ. So therefore in all the banks of the rivers there will be a spot, multiple spot where you will find that the water can come and stand still and people can use that. It's a still water. ಅದು ನದಿ ತೀರದ ಹತ್ರ ನೀವು ನೋಡ್ಬೋದು, ಅದು ಆ ನೀರು ನಿಂತಂಗಿರ್ತದೆ, ಅಲ್ಲಿ ಬಂದು ಆ ಪ್ರಾಣಿಗಳು ನೀರು ಕುಡಿತದೆ. So the animal has the capacity to smell that kind of water and come for a drink. ಅಂತ ನೀರುವಂತ ಜಾಗವನ್ನ ಅದು ವಾಸನೆ ಇಟ್ಕೊಂಡು ಅಲ್ಲಿ ಬರ್ತದೆ. So they know where to find a still water. ಆ ಪ್ರಾಣಿಗಳು ಚೆನ್ನಾಗಿ ಗೊತ್ತು, ಆ ವಿಶ್ರಾಂತಿಕರವಾದ ನೀರು ಅಂದ್ರೆ ನಿಂತಂತ ನೀರು ಎಲ್ಲಿದೆ ಅಂತ ಹುಡ್ಕೊಂಡು ಬರ್ತದೆ. So what is the other thing? Fourth thing. ಡಾಕ್ಟರ್ದಾಗ ಏನ್ ಕೊಡ್ತಾರಂತೆ Next. ಅದರ ಹತ್ರ Yeah. Next. Next. Okay. ಆಮೇಲೆ ನನ್ನ ಪಾತ್ರವು ತುಂಬಿ. This is the lavish. Is there a verse in Psalms 23 that He prepares a table in front of my enemies? Is there? ಇದನ್ನು ವೈರಿಗಳ ಎದುರಿನಲ್ಲಿ ನನಗೆ ಬೇಜಾರನ್ನು ಸಿದ್ಧ ಮಾಡ್ತಾ ವಚನ ಇದೆಯಲ್ವಾ? ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡು. The ಔತಣವು in David's time was very different. ದಾವೀದನ ಸಮಯದಲ್ಲಿ ಔತಣ ಅನ್ನೋದು ಅದು ವ್ಯತ್ಯಾಸವಾದದ್ದು. It has minimum 68 course dinner. 68 items per dinner. 68 ಪದಾರ್ಥಗಳಿರ್ತದೆ ಆತನ ಒಂದು ಮೇಜಿನ ಮೇಲೆ ಊಟಕ್ಕೆ. So that is 68 minimum. Minimum 68. Okay? So how many of you can have 68 items for your dinner? ನಿಮ್ಮ ಒಂದು ಊಟಕ್ಕೆ 68 ಪದಾರ್ಥ ಆಗಿದ್ದೀರಾ? ಎರಡು ಇಡ್ಲಿ, ಸ್ವಲ್ಪ ಸಾಂಬಾರು, ಒಂದು ಚಿಕನ್ ಇದ್ರೆ ಸಾಕ್ರಿ. So that is, you have a lavish that you lack nothing. ನಿಮ್ಗೆ ಯಾವ ಕೊರತೆ ಇಲ್ಲದಂತೆ ನಿಮ್ಮ ಮೇಲೆ ದೇವರು ಆ ಪ್ರೀತಿಯ ಸುರಿಸ್ತಾನೆ, ಆಶೀರ್ವಾದ ಸುರಿಸ್ತಾನೆ. Then afterwards he is telling that he pour my cup runneth over. ನನ್ನ ಪಾತ್ರೆಯು ತುಂಬಿ ಸುರಿಸುತ್ತದೆ. So there is, even though the vessel is filled,
the tap is still on. ಆ ಒಂದು ಪಾತ್ರೆ ತುಂಬಿದ್ರು ಸಹ ಟ್ಯಾಪ್ ಓಪನ್ ಆಗಿದೆ, ನೀರು ಬರ್ತಾನೇ ಇದೆ. So what will happen? Every time there is no time that the vessel has the emptiness of life. ಆ ಒಂದು ಪಾತ್ರೆ ಅಲ್ಲಿ ಖಾಲಿ ಆಗಿದೆ ಅನ್ನೋದೇ ಇಲ್ಲ, ಜೀವನದಲ್ಲಿ ಅದು ತುಂಬೇ ಇರ್ತದೆ. So David knows that how to experience and explain the love of the Father who lavishly on us to us. ನಮ್ಮ ಮೇಲೆ ಅಷ್ಟು ಹೆಚ್ಚಾಗಿ ಪ್ರೀತಿಯನ್ನು ಸುರಿಸುವಂತ ದೇವರ ಪ್ರೀತಿಯನ್ನು ಆತನು ಅನುಭವಿಸಿ ಅದನ್ನು ವಿವರಿಸೋದಕ್ಕೆ ದಾವೀದನಿಗೆ ಚೆನ್ನಾಗಿ. In the context of this, let us understand Luke chapter 15. ಈ ಒಂದು ಹಿನ್ನೆಲೆಯಲ್ಲಿ ನಾವು ಲೂಕನ ಸುವಾರ್ತೆ 15ನೇ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳೋಣ. This is not a true story happened. Jesus is explaining to us. ಇಲ್ಲಿ ನಿಜವಾಗಿ ಆದಂತ ಒಂದು ಕಥೆಯನ್ನ ದೇವರಲ್ಲಿ ವಿವರಿಸ್ತಾ ಇಲ್ಲ. Because there is, he is giving an example that if a father has two sons, he is giving an example so that people can understand the love of the Father. ದೇವರ ಒಂದು ಪ್ರೀತಿ ಅರ್ಥ ಮಾಡಿಕೊಳ್ಳುವಂತೆ ಆತನ ಉದಾಹರಣೆಯಾಗಿ ಮಾತಾಡ್ತಾ ಇದ್ದಾನೆ. So that means that these kind of things are very common during Jesus' time. The children rebel against the Father. ಯೇಸು ಕ್ರಿಸ್ತನ ಸಮಯಗಳಲ್ಲಿ ತಂದೆಗೆ ವಿರುದ್ಧವಾಗಿ ಮಕ್ಕಳು ಎದ್ದೇಳುವಂತದ್ದು ಅದು ಸಾಮಾನ್ಯವಾಗಿತ್ತು. We live in a very complex society today. ಅದೀಗ ನಾವಾದ್ರೂ ಒಂದು ಎಲ್ಲ ಇರುವಂತ ಒಂದು ಸಮಾಜದಲ್ಲಿ ಜೀವಿಸ್ತಾ ಇದ್ದೀವಿ. There is always a tension between the young children and parents. ಅವ್ನು ಯವನಸ್ಥರಿಗೂ ತಂದೆ ತಾಯಿಗೂ ಮಧ್ಯೆ ಒಂದು ಟೆನ್ಷನ್ ಇದ್ದೇ ಇರ್ತದೆ, ಯಾವಾಗ ಒತ್ತಡ ಇದ್ದೇ ಇರ್ತದೆ. So there is a generational gap between our children and us. ಆ ಒಂದು ಜನರೇಷನ್ ತಲಾಂತರಗಳ ಒಂದು ವ್ಯತ್ಯಾಸ ಇದೆ. We don't understand them, they don't understand us. ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳ, ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳ. We expect the children to do the way we did when we were children. ನಾವು ಚಿಕ್ಕವರಾಗಿದ್ದಾಗ ಮಕ್ಕಳಾಗಿದ್ದಾಗ ಹೆಂಗ್ ಮಾಡಿದ್ವೋ ಹಂಗೆ ಮಾಡ್ಬೇಕ ನಾವು ನಮ್ಮ ಮಕ್ಕಳನ್ನ ಕೇಳ್ತೀವಿ. So therefore there is always a tension in the family. ಯಾವಾಗಲೂ ಕುಟುಂಬದಲ್ಲಿ ಒಂದು ಟೆನ್ಷನ್ ಇರ್ತದೆ. So therefore during Jesus' time there was a similar situation that people look for a pleasurable place to go away from home. ಯೇಸು ಕ್ರಿಸ್ತನ ಸಮಯದಲ್ಲಿ ಸಹ ಮನೆಯಿಂದ ಹೊರಗಡೆ ಹೋಗಿ ಮಜಾ ಮಾಡ್ಬೇಕನ್ನೋ ಒಂದು ಮನಸ್ಸಿದ್ದಂತ ಮಕ್ಕಳು ಇದ್ರು. So therefore Jesus, using the common story or incident happening during Jesus' time and telling to the disciples to explain the love of the Father. ಯೇಸು ಕ್ರಿಸ್ತನ ಸಮಯದಲ್ಲೂ ಸಹ ನಾವು ನೋಡ್ತೇವೆ, ಅದು ಸಾಧಾರಣವಾದ ಒಂದು ವಿಷಯವಾಗಿತ್ತು. ಆ ವಿಷಯವನ್ನು ತೆಗೆದುಕೊಂಡು ಶಿಷ್ಯರಿಗೆ ದೇವರ ಒಂದು ಪ್ರೀತಿಯನ್ನ ಹೇಳ್ತಾ ಇದ್ದಾನೆ, ವಿವರಿಸ್ತಾ ಇದ್ದಾನೆ. So today Luke chapter 15 help us to understand how to handle this generational gap between us and the children. ನಮಗೂ ನಮ್ಮ ಮಕ್ಕಳಿಗೆ ಇರುವಂತಹ ಜನರೇಷನ್ ಗ್ಯಾಪ್ ನ ಯಾವ ರೀತಿಯಾಗಿ ತುಂಬಿಸಬೇಕು ಅದನ್ನ ಇದು ತೋರಿಸ್ಕೊಡ್ತದೆ. Because I was so amazed and wondered that Luke is recording this incident and explaining and trying to help us to understand how through the word of God we can match and bring the family together. ಯಾವ ರೀತಿಯಾಗಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಕುಟುಂಬಗಳನ್ನ ನಾವು ಸರಿ ಮಾಡ್ಕೋಬಹುದು ಅನ್ನೋದನ್ನ ಲೂಕನ ವಿವರಿಸಿದ್ದು ನನಗೆ ಬಹಳ ಆಶ್ಚರ್ಯ ಆಯ್ತು. In this chapter there are different characters. Characters mean people who are involved. ಇಲ್ಲಿ ಈಗ ವ್ಯತ್ಯಾಸವಾದಂತ ವಿವಿಧವಾದಂತ ವ್ಯಕ್ತಿಗಳನ್ನ ನೋಡ್ತೇವೆ. And you know who are all there. ಯಾರು ಅವರನ್ನ ಅನ್ಕೋತು ನಿಮ್ಗೆ. But who is missing in this story is the mother. ಇಲ್ಲಿ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಆಕೆ ಯಾರು? ತಾಯಿ. No, she was not here. ತಾಯಿ ಇಲ್ಲ ಇಲ್ಲಿ. And I don't want to confuse you with all my teachings. ನನ್ನ ಬೋಧೆಯಿಂದ ನಾನು ನಿಮಗೆ ಗಡಿಬಿಡಿ ಮಾಡ ಕನ್ಫ್ಯೂಸ್ ಮಾಡಲ್ಲ. And most probably the Jewish people, Hebrew people, they don't like to record something given to our sisters, women. ಮೇ ಬಿ ಏನಂದ್ರೆ ಆ ಒಂದು ಯಹೂದ್ಯರು ಆ ಒಂದು ಸ್ತ್ರೀಯರ ಕುರಿತಾಗಿ ಬರೀಕೆ ಇಷ್ಟಪಡದೆ ಇರಬಹುದು, ಅದಕ್ಕಾಗಿ ಬರೆಯದೇ ಇದೆ. As I was reading this chapter and trying to understand if mother was here in this situation, how would mother react to this? ಈ ಒಂದು ಸನ್ನಿವೇಶದಲ್ಲಿ ತಾಯಿ ಇದ್ದಿದ್ರೆ ಅವ್ರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಾ ಇದ್ರು ಅನ್ನೋದನ್ನ ನಾನು ಊಹಿಸ್ಕೊಳ್ತೀನಿ. It is because that in the Hebrew culture, the mother has to teach their children before 14 years of age the Torah. ಇಬ್ರಿಯ ಒಂದು ಸಂಪ್ರದಾಯದಲ್ಲಿ ಆ ಸಂಸ್ಕೃತಿಯಲ್ಲಿ ತಾಯಿ ಆದವಳು ಮಕ್ಕಳು 14 ವರ್ಷ ಬರಕ್ಕೆ ಮುಂಚಿತವಾಗಿಯೇ ಆ ಒಂದು ತೋರ ನ್ಯಾಯ ಪ್ರಮಾಣ ಅವರಿಗೆ ಬೋಧಿಸಬೇಕಾಗಿತ್ತು. There is no school outside of the home in the Hebrew family that they can learn the skill for their life. ಇಬ್ರಿಯ ಒಂದು ಸಂಸ್ಕೃತಿಯಲ್ಲಿ ಕುಟುಂಬದಲ್ಲಿ ಆ ಒಂದು ಕುಟುಂಬ ಬಿಟ್ಟು ಹೊರಗಡೆ ಮನೆಯಿಂದ ಹೊರಗಡೆ ಅವರು ಕಲಿಯುವುದಕ್ಕೆ ಒಂದು ಶಾಲೆ ಇರಲಿಲ್ಲ. This is a home school. Home school is better. Mother being a teacher is better than any teacher that we can. ಮನೆಯ ಶಾಲೆಯಾಗಿ ತಾಯಿಯ ಗುರುವಾಗಿ ಇರುವುದನ್ನು ನಾವು ನೋಡ್ತೇವೆ. So there are so many gade in Kannada to help us to understand how family is very important. ಆ ಒಂದು ಕನ್ನಡದಲ್ಲಿ ಗಾದೆ ಇದೆ, ಕುಟುಂಬ ಅಂದ್ರೆ ಎಷ್ಟು ಮುಖ್ಯವಾದ ಅಂತ ಹೇಳೋದಕ್ಕೆ. So in one gade it says that the family is the biggest university in the world. ಅದು ಹೇಳ್ತಾರೆ ಮನೆಯೇ
ಏನು Okay? Imagine if mother is a teacher and son and daughter is the student, how the school will be. ತಾಯೇ ಗುರುವಾಗಿ ತನ್ನ ಮಗಳು ಇವರಾಗಿದ್ರೆ ಶಿಷ್ಯರಾಗಿದ್ರೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ. The problem with the present family is we outsource our responsibility either to the school or to the church. ಈಗಿನ ಒಂದು ಸಮಾಜದಲ್ಲಿ ಇವತ್ತ ನಾವುಗಳು ಹೆಂಗಿದ್ದೇವೆ ಅಂದ್ರೆ ನಮ್ಮ ಜವಾಬ್ದಾರಿಗಳನ್ನ ನಾವು ಹೊರಗಡೆ ಕೊಟ್ಬಿಡ್ತೇವೆ. ಹೊರಗಡೆ ಇರೋ ಜನಗಳ ಮೇಲೆ ನಾವು ಹಾಕ್ತೇವೆ. ಮನೆ ನಾವು ತಗೊಂಡ್ಕೊಳ್ಳೋ ಜವಾಬ್ದಾರಿ, ನಮ್ಮ ಮಕ್ಕಳ ಜವಾಬ್ದಾರಿ ಬೇರೆಯವ್ರ ಮೇಲೆ ಕೊಡ್ತೇವೆ. I don't know, when you send your children, the first question to the school, the first question they will ask is, what's your education? ನೀವು ಸ್ಕೂಲ್ ಕಳ್ಸಿದ್ರೆ ಮಕ್ಕಳನ್ನ ತಾಯಿ ಎಜುಕೇಶನ್ ಏನಂತ ಕೇಳ್ತಾರೆ ಫಸ್ಟ್. So our mothers will say, ನಾನು ಎಷ್ಟು ಓದಿದ್ದೀನಿ ಬಿಟ್ಬಿಡ, ನೀವು ಎಷ್ಟು ಓದಿದ್ದೀರಾ ನಮ್ಮ ಮಕ್ಕಳಿಗೆ ಪಾಠ ಕಲಿಸಿ. That's even our understanding. Okay? But the concept is, we can only help the child to introduce the book, but it is your job to coach the child at home. ನಾವು ಶಾಲೆಗೆ ಕಳಿಸಿ ಪುಸ್ತಕ ನಾವು ಕಲ್ತ್ಕೊಬಹುದು, ಆದ್ರೆ ನಾವು ಮನೆ ಇಟ್ಕೊಂಡು ಅವರನ್ನ ಆ ಒಂದು ಜೀವನದ ವ್ಯಾಲ್ಯೂಸ್ ಗಳನ್ನ ಹೇಳ್ಕೊಟ್ಟು ಅವ್ರನ್ನ ಬೆಳೆಸಬೇಕು. The concept is, in the school they are teaching for job, for money, but at home you are teaching with love. ಹೊರಗಡೆ ಶಾಲೆಯಾದ್ರೂ ಅವ್ರು ಸಂಪಾದನೆ ಮಾಡೋದಕ್ಕಾಗಿ ಅವ್ರು ಹೇಳ್ಕೊಡ್ತಾರೆ, ಆದ್ರೆ ಮನೆಯಲ್ಲಾದ್ರೂ ಪ್ರೀತಿಯಿಂದ ಅವ್ರಿಗೆ ಬೇಕಾದನ್ನ ಬೋಧಿಸಬೇಕಾಗಿ ತಾಯಿ ಆದವರು. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇಂಡಿಯನ್ ಗ್ಯಾಸ್ ಯೂಸ್ ಮಾಡ್ತೀರಿ? ಇಂಡಿಯನ್ ಗ್ಯಾಸ್, HP ಅಲ್ಲ, ಇಂಡಿಯನ್ ಗ್ಯಾಸ್. ಅದು ನಿಮ್ಗೆ ಒಂದು ಚೀಟಿ ಕೊಡ್ತಾರಲ್ಲ ನೀವು ಬುಕ್ ಮಾಡುವಾಗ, ಆ ಚೀಟಿಯಲ್ಲಿ ಓದ್ರಿ ಕುಕ್ ಫುಡ್ ಸರ್ವ್ ಲವ್ ಅಂತಿದೆ. ನೋಡಿದ್ರ? ನೋಡಿಲ್ಲ? ಅಯ್ಯೋ, ನಮ್ಮ ಸಿಲಿಂಡರ್ ಬಂದ್ರೆ ಸಾಕು ಅಲ್ವಾ? ಸೊ ಕುಕ್ ಫುಡ್ ಸರ್ವ್ ಲವ್. ಊಟನ ನೀವು ಅಡಿಗೆ ಮಾಡ್ರಿ, ಪ್ರೀತಿನೇ ಹಂಚ್ರಿ. ಅಡಿಗೆ ಮಾಡ್ರಿ, ಪ್ರೀತಿಯನ್ನ ಹಂಚ್ಕೊಳ್ರಿ. When I saw, I don't use Indian, but I focus attention to life. So I always think that how important it is to mother to understand beyond the cylinder, to help cook the food and serve love to the family. ತಾಯಂದ್ರಿಗೆ ಆ ಒಂದು ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ಬೇಕು, ಅವ್ರು ಕೊಡ್ಬೇಕು ಅನ್ನೋದು ಆ ಸಿಲಿಂಡರ್ಗಿಂತ ಹೆಚ್ಚಾಗಿ ಅದನ್ನ ಯೋಚನೆ ಮಾಡ್ಬೇಕು ಅಂತ ನಾನು ಗೊತ್ತಿಲ್ಲ. So in this chapter there are so many incidents, there are so many people who are present in Luke chapter 15. ಈ ಒಂದು 15ನೇ ಅಧ್ಯಾಯದಲ್ಲಿ ಅನೇಕ ವ್ಯಕ್ತಿಗಳನ್ನ ನೋಡ್ತೇವೆ. So Jesus said that a man had 2 sons. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. So then one of the son, whose son is the eldest or youngest? ದೊಡ್ಡವನ ಚಿಕ್ಕವನು. The younger one is so smart. ಚಿಕ್ಕವನು ತುಂಬಾ ಸ್ಮಾರ್ಟ್ ಆಗಿದ್ದ. I'll tell you why. ಯಾಕೆ ಹೇಳ್ತೀನಿ? Because when you know he is the last one in our family, you give more extra love, neglecting the other children. ಕೊನೆದವನು ಅಂತ ಹೇಳ್ಬೇಕಾದ್ರೆ ನಾವು ಮಕ್ಕಳ ಮೇಲೆ ಪ್ರೀತಿ ಕೊಡ್ತೀವಿ, ಮೊದಲವನ ಅಥವಾ ಬೇರೆಯವ್ರಿಗೆ ನಾವು ಪ್ರೀತಿ ಕಮ್ಮಿ ಮಾಡ್ತೀವಿ. And then by doing that, the children, the eldest son sees that we are dividing our love unequally between one another. ಆಗ ದೊಡ್ಡವರಾದವರು ವ್ಯವಸ್ಥೆ ಮಾಡ್ತಾರೆ, ನೋಡಿದ್ರೆ ನನಗೆ ನನ್ನ ತಾಯಿಗಳು ಕಮ್ಮಿ ಕೊಡ್ತಾರೆ ಪ್ರೀತಿ, ಚಿಕ್ಕವನಿಗೆ ಜಾಸ್ತಿ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾರೆ. And in the Indian family there is something worse happening. I know you are not doing it, but I have to tell you. ಭಾರತದ ಕುಟುಂಬಗಳಲ್ಲಿ ಅದಿನ್ನೂ ನಾವು ಹೆಚ್ಚಾಗಿ ಜಾಸ್ತಿ ಮಾಡ್ತಾ ಇದ್ದೀವಿ. If you have a son and daughter, ನಿಮಗೆ ಮಗಳಿದ್ರೆ some of the parents are partially do the love to daughter and partially do love to the son. ಮಗನಿಗೆ ಜಾಸ್ತಿ ಕೊಡ್ತಾರೆ, ಹೆಣ್ಮಗಳಿಗೆ ಜಾಸ್ತಿ ಕೊಡ್ತಾರೆ ಪ್ರೀತಿಯನ್ನು. So that's why in the DNA, in the culture, in the psychology of the Indian family, the father loves the daughter more. ಆ ಒಂದು ಸೈಕಾಲಜಿ ನೋಡ್ರಿ, ನೀವು ಭಾರತ ದೇಶದ ಕುಟುಂಬದಲ್ಲಿ ತಂದೆ ಆದವರು ಹೆಣ್ಮಕ್ಕಳನ್ನ ಅಂದ್ರೆ ಮಗಳ ಜಾಸ್ತಿ ಪ್ರೀತಿ ಮಾಡ್ತಾರೆ. And the son likes the mother more. ಮಗ ಆದವರು ತಾಯಿ ಜಾಸ್ತಿ ಪ್ರೀತಿ ಮಾಡ್ತಾರೆ. The son treats father as an enemy, but treats mother as my hero. ನೋಡ್ಕೊಂಡ್ರೆ ಮಗ ಆದವರು ತಾಯಿನ ಚೆನ್ನಾಗಿ ಪ್ರೀತಿ ಮಾಡಿ ವಿರೋಧ ನೋಡ್ತಾರೆ, ಆದ್ರೆ ತಂದೆನಾದ್ರೂ ವೈರಿತ ನೋಡ್ತಾರೆ. If you want anything from the father, the first person to reach is the mother. ತಂದೆ ಬೇಕಂದ್ರೆ ಫಸ್ಟ್ ಹೋಗೋದು ತಾಯಿ ಹತ್ರ. ಸರಿ, ನಾನು ಹೇಳ್ತಾ ಇರೋದು ಮನೆಯಲ್ಲಿ ನಿಮ್ಗೆ ಅನುಭವ ಆಗ್ತದೆ. It is because God psychologically built this so that there is a balance in our society. ನಮ್ಮ ಒಂದು ಸಮಾಜದಲ್ಲಿ ಕುಟುಂಬದವರು ಸಮತೋಲನ ಇರಬೇಕಂದ್ರೆ ದೇವರು ಈ ರೀತಿಯಾಗಿ ಮಾಡಿದ್ದಾನೆ. So therefore psalmist David is saying, my God made me wonderfully
and beautifully and wonderfully He made us. ಅದಕ್ಕೆ ದಾವೀದ ಹೇಳ್ತಾರೆ, ದೇವರು ನನ್ನ ವಿಚಿತ್ರವಾಗಿ ಅದ್ಭುತವಾಗಿ ಉಂಟು ಮಾಡಿದ್ದಾನೆ, So ಸೃಷ್ಟಿ ಮಾಡಿದ್ದಾನೆ. it's a mystery. We cannot understand this, how God put together so that we can unify our home. ಅದನ್ನ ಯಾವ ರೀತಿಯಾಗಿ ಮಾಡಿದಾನೆ ತುಂಬಾ ರಹಸ್ಯವಾಗಿದೆ. ಯಾವ ರೀತಿಯಾಗಿ ಕುಟುಂಬ ಕಟ್ತಾನೆ, ಒಂದು ಮಾಡ್ತಾನೆ. So in this chapter, the son comes to the father and tells him that, Father, I have made my decision in my life. ಆ ಮಗ ಬಂದು ತಂದೆ ಹೇಳ್ತಾ, ನಾನು ಒಂದು ತೀರ್ಮಾನ ತಗೊಂಡು ನನ್ನ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ಏನ್ ಹೇಳ್ತಾನೆ. Because when father knows that when my son take the decision for his life, it may be right or it may be wrong. The father is the one who can analyze and help the son to know whether he has made a right choice or a wrong choice. ತಂದೆ ಒಬ್ಬರಿಗೆ ಗೊತ್ತಿರುತ್ತೆ ಮಗ ಮಾಡಿದಂತ ಒಂದು ತೀರ್ಮಾನ ಸರಿಯಾಗಿದೆಯೋ ಸರಿಯಾಗಿಲ್ವೋ ಎಂದು. But he has come and he is not giving opportunity to the father. He is not asking opinion to the father, but he is pronouncing that the decision he made. ಅಲ್ಲಿ ಹೋಗಿ ಮಗ ಆದವನು ಆ ತೀರ್ಮಾನ ಹೇಳಿ ತಂದೆ ಏನ್ ಹೇಳ್ತಾ ಅಂತ ಕೇಳ್ತಾ ಇಲ್ಲ, ಅಥವಾ ಒಂದು ಆಯ್ಕೆ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಆತನ ಒಂದು ತೀರ್ಮಾನ ಹೇಳ್ಬಿಟ್ಟಿದ್ದ, ನಾನು ಈ ತರ ಮಾಡಿ. It's very difficult for father to handle this kind of situation. ತಂದೆ ಆದವ್ರಿಗೆ ಇಂತ ಒಂದು ಪರಿಸ್ಥಿತಿಗಳ ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡಿ ಬಹಳ ಕಷ್ಟ. The role of the father on Father's Day to understand that, coach your son and daughter that I will be your companion to make your decision. You make the decision, but I will be your companion in the decision. ತಂದೆ ಆದವರು ನಾವು ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಾವು ನಿಮ್ಗೊಂದು ಕೋಚ್ ಆಗಿರ್ತೀನಿ, ಒಂದು ಫ್ರೆಂಡ್ ಆಗಿರ್ತೀನಿ, ನಿಮ್ಮ ತೆಗೆದುಕೊಂಡ ತೀರ್ಮಾನಗಳನ್ನ ನಾನು ಗೌರವಿಸ್ತೇನೆ, ಅದ್ರ ತೀರ್ಮಾನ ನನಗೆ ಹೇಳು ಅಂತ ನಾವು ಹೇಳ್ಬೇಕು. So therefore the son comes and pronounces his decision to the father. ತಂದೆ ಹತ್ರ ಬಂದು ಆತನ ತೀರ್ಮಾನ ಹೇಳ್ತ, ನಾನು ಅನ್ಕೊಂಡಿದ್ದು ಮಾಡ್ತೀನಿ. The decision he made is hurted the father most difficult situation. ದೇವರಿಗೆ ಆ ಒಂದು ತಂದೆಗೆ ಬಹಳ ಒಂದು ದುಃಖ ಆಯ್ತು, ಆತನಿಗೆ ಬಹಳ ಕಠಿಣವಾಗಿತ್ತು ಆ ಒಂದು ಸನ್ನಿವೇಶ. He is telling to the father that I want to part with you, so therefore what is belongs to me as a son rightfully received from you legally, you divide that and give it. ತಂದೆಗೆ ಬಂದು ಹೇಳ್ತಾನೆ, ನನಗೆ ಏನೆಲ್ಲ ಬರಬೇಕು ಆಸ್ತಿಯಲ್ಲಿ ಅದೆಲ್ಲ ಕೊಟ್ಬಿಡು, ನಾನು ಇದನ್ನ ದೂರವಾಗಿ ಹೋಗ್ತೇನೆ ಅಂತ. In the Hebrew culture, only on the death of the father, the will of the father has to be implemented. ಆ ಇಬ್ರಿಯ ಒಂದು ಸಂಸ್ಕೃತಿಯಲ್ಲಿ ತಂದೆ ತೀರಿ ಹೋದ ಮೇಲೆ ಆ ಒಂದು ವಿಲ್ ನ ಅಂದ್ರೆ ಯಾವ್ದಾರ ತಂದೆ ಸೇರಿ ಅದು ಮಕ್ಕಳಿಗೆ ಬರೋದು. So in other words, the decision he made to come to the father, you'd say, I don't care whether you die today or tomorrow, but I consider that you are already dead and you part with my ಮಗ ಬಂದ ತಂದೆ ಹೇಳ್ಬೇಕಾದ್ರೆ ಆತರ ಮಾತಲ್ಲಿ ಹೆಂಗಿತ್ತಂದ್ರೆ, ನೀನು ಇದೆಯೋ ಸತ್ಯ ಬೇಡ, ನನಗೆ ನನ್ನ ಪ್ರಕಾರ ಸತ್ತೋಗಿದ್ಯಾ, ನನ್ನ ಆಸ್ತಿನ ಕೊಟ್ಬಿಡು ಅಂತ. I want you to imagine the home situation. ಆ ಒಂದು ಕುಟುಂಬದಲ್ಲಿ ಮನೆಯಲ್ಲಿ ಅಂತ ಒಂದು ಪರಿಸ್ಥಿತಿಯನ್ನು ನೀವು ಊಹಿಸಿಕೊಳ್ಳಿ. And today many parents are going through difficult times with young children. ಅನೇಕ ತಾಯಿಗಳು ಯವನಸ್ಥ ಮಕ್ಕಳ ಆ ಜೀವಿತದಲ್ಲಿ ಅಂದ್ರೆ ಆ ಒಂದು ಕಾರ್ಯದಲ್ಲಿ ಅವರು ಕಷ್ಟಪಡ್ತಾ ಇದ್ದಾರೆ. When children make small decisions, ಮಕ್ಕಳು ಚಿಕ್ಕ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ, and you, the parents, especially the father and mother, has to involve in the small decision making. ತಾಯಿಯಾದವರು ಆ ಚಿಕ್ಕ ಒಂದು ತೀರ್ಮಾನದಲ್ಲೂ ಸಹ ಇರ್ಬೇಕು. Sometimes what parents do, they don't know what decision to make for the children. ನಿನ್ಗೆ ಗೊತ್ತಿದೆ ಅಮ್ಮ, ನಾನು ಸ್ಕೂಲ್ಗೆ ಹೋಗಿಲ್ಲ, ಏನಿಲ್ಲ, ಕಾಲೇಜ್ ಕಡೆನೇ ಹೋಗಿಲ್ಲ, ನೀವೇ ತೀರ್ಮಾನ ಮಾಡ್ಕೊಂಡು, which is also wrong. ಹೇಳೋದು ಸಹ ತಪ್ಪು. So you have to say, even if you don't know, you have to say, can we sit together and discuss as a family that what you want to do next in your life? ನಾವು ಕುಟುಂಬವಾಗಿ ಕೂತ್ಕೊಂಡು ನಾವು ಎಲ್ಲ ತೀರ್ಮಾನ ಮಾಡ್ಕೊಂಡು ಚರ್ಚೆ ಮಾಡಿ ನಂತರ ನಾವು ಕುಟುಂಬವಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ, ಮುಂದೆ ಏನ್ ಮಾಡ್ಬೇಕು ಅಂತ ಮಕ್ಕಳಿಗೆ ಹೇಳ್ಬೇಕು. When the decisions are very small, if you are not coaching and partnering with them, it's very difficult when they make a big decision in that. ಚಿಕ್ಕ ಒಂದು ತೀರ್ಮಾನಗಳಲ್ಲಿಯೇ ನೀವು ಅವರೊಟ್ಟಿಗೆ ಇದ್ದು ಅವರನ್ನ ಬೋಧಿಸಿ ಅವರೊಟ್ಟಿಗೆ ನೀವು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ತೀರ್ಮಾನ ಮಾಡ್ಬೇಕಾದ್ರೆ ನೀವು ಏನು ಮಾಡಕ್ಕಾಗಲ್ಲ. You cannot win our children by your authority. ನಿಮ್ಮ ಒಂದು ಅಧಿಕಾರದಿಂದ ನಿಮ್ಮ ಮಕ್ಕಳ ನೀವು ಗಂಡಲಿಕ್ಕೆ ಸಾಧ್ಯ. Yes, there are times that you say, no, I am saying this. No, I am not sending you there. ನಾವು ಕೆಲವೊಂದು ಸಮಯಗಳಲ್ಲಿ ಹೌದು ನಾನು ಕಳ್ಸಲ್ಲ ಅಂದ್ರೆ ಈ ತೀರ್ಮಾನ ತೆಗೆದುಕೊಳ್ಬಹುದು, ಅಧಿಕಾರ ತೋರಿಸಬಹುದು. So the Bible tells us, when children ask for fish, can the father give the stone? ಸತ್ಯವೇದ ಹೇಳ್ತಾರೆ, ತಂದೆ ಮಗ ಆದವನು ಆ ಒಂದು ಮೀನನ್ನು ಕೇಳಿದ್ರೆ ತಂದೆ ಅದನ್ನು ಕಳ್ಕೊಡ್ತಾನ ಅಂತ. So if the earthly father cannot make a wrong decision for the son, how much more the decision of our heavenly father can make? ನಮ್ಮ ಭೂಲೋಕದ ಈ ತಂದೆಯೇ ತಪ್ಪಾಗಿ ತನ್ನ ಮಕ್ಕಳಿಗಾಗಿ ತೀರ್ಮಾನ ತೆಗೆದುಕೊಳ್ಳದೇ ಇರ್ಬೇಕಾದ್ರೆ ನನ್ನ ಪರಲೋಕ ತಂದೆ ಇನ್ನು ಎಷ್ಟು ಹೆಚ್ಚಾಗಿ ನನ್ನ ಮಕ್ಕಳಿಗೋಸ್ಕರ ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾನೆ. So our level of Christian perfection or spirituality is measured
in how you are journeying with each other in your family. It's very ನಮ್ಮ ಒಂದು important. ಕ್ರೈಸ್ತತ್ವದ ಒಂದು ನಂಬಿಕೆ ಆ ಒಂದು ಜೀವನ ಅನ್ನೋದು ನಮ್ಮೊಟ್ಟಿಗೆ ಇರುವಂತವ್ರು ಯಾವ ರೀತಿ ಪಾಲುಗಾರಿಕೆ ತೆಗೆದುಕೊಂಡು ನಾವು ಅವರೊಟ್ಟಿಗೆ ಜೀವನ ಮಾಡ್ತಾ ಇದ್ದೀವಿ, ಮುಂದೆ ಹೋಗ್ತೀವಿ ಅಂತ ತೋರಿಸುವಂತದ್ದು. So journey together is very important. ನಾವೆಲ್ಲರೂ ಒಟ್ಟಾಗಿ ಸೇರಿ ಮುಂದೆ ಹೋಗುವಂತದ್ದು, ಪ್ರಯಾಣ ಮಾಡೋದು ಬಹಳ ಮುಖ್ಯ. Imagine the mother who taught the child for 14 years how to the Torah, the love for God. She taught for a year. When she heard this news, how much of she was broken. 14 ವರ್ಷಗಳು ಆ ಮಗನಿಗೆ ಆ ಒಂದು ನ್ಯಾಯ ಪ್ರಮಾಣ ಕುರಿತಾಗಿ ಬೋಧನೆ ಮಾಡಿದ ತಾಯಿ ಈ ಮಾತನ್ನು ಕೇಳಬೇಕಾ ಎಷ್ಟು ನೊಂದ್ಕೊಂಡಿರ್ಬೋದು. She didn't know what to do with her son. ಆ ಮಗುವಿಗೆ ಏನ್ ಮಾಡ್ಬೇಕು ಆಗಿ ಅರ್ಥ ಆಗ್ಬೇಕು. Because in the society during Jesus' time, if son makes a wrong decision, it impacts the mother in the society. ಮಗ ಆದವನು ತಪ್ಪಾದ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಸಮಾಜದಲ್ಲಿ ತಾಯಿ ಆದವ್ರಿಗೆ ಎಲ್ಲರೂ ಬೈಯೋರು. ನೀವು ಕನ್ನಡ ಸಿನಿಮಾ ಅಲ್ಲಿ ನೋಡ್ರಿ, ಹೆಣ್ಮಕ್ಳು ಕ್ಲಾಸ್ ಬಿಟ್ಟು ಕಾಲೇಜ್ ಬಿಟ್ಟು ಕಟ್ ಮಾಡ್ಬಿಟ್ಟು ಸಿನಿಮಾಗೆ ಹೆಂಗ್ ಹೋಗ್ತಾ ಇರ್ತಾರಲ್ಲ ಪಾರ್ಕ್ ಅಲ್ಲಿ, ಅದು ಸಿನಿಮಾ ಅಲ್ಲಿ ನೀವು ನೋಡ್ರಿ, ಬಂದ ತಕ್ಷಣ ಎಂಟಿಗೆ ಅವ್ರಿಗೆ ಎದ್ದು ಕೊಡ್ತಾರೆ. ಏನ್ ಬೆಳೆಸಿದೀಯ ನಿಮ್ಮ ಮಕ್ಕಳನ್ನ? So that means that we have a legacy that mother plays an important role in the character of the children. ಮಕ್ಕಳ ಒಂದು ಸ್ವಭಾವ ರೂಪಣೆ ಆಗೋದ್ರಲ್ಲಿ ಅಥವಾ ರೂಪಿಸೋದ್ರಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ ಅನ್ನೋದು ನಮ್ಮ ಒಂದು ಭಾರತ ದೇಶದ So therefore this mother has taken a very challenging times in this, though it is not there in the scripture. I can imagine that. ಆ ಒಂದು ಸತ್ಯವೇದ ಇಲ್ಲ ನಮ್ಗೆ ಆ ತಾಯಿಯ ಒಂದು ಪಾತ್ರ ಆ ಸಮಯದಲ್ಲಿ ಆಕೆ ಎಷ್ಟು ನೊಂದ್ಕೊಂಡಿರ್ಬೋದು ಅಂತ ನಾವು ಊಹಿಸ್ಕೋಬಹುದು. If similar situation is happening during Jesus' time, how much mother would have felt sad for bringing up the children? They are going away from the love of God. ಯೇಸು ಕ್ರಿಸ್ತನ ಸಮಯ ಸಹ ಅದೇ ರೀತಿಯಾಗಿ ದೇವರಿಂದ ದೂರ ಹೋಗುವಂತ ಮಕ್ಕಳನ್ನು ನೋಡ್ತಾ ಅಂತ ತಾಯಿ ಆದವಳು ಎಷ್ಟು ನೊಂದ್ಕೊಂಡಿರ್ಬೋದು. So therefore the story tells us that he gathered all that is belongs to him, and he has not left even a single rupee. So that he was thinking that single rupee will be a connecting point for me to come back. He was thinking, I don't want to leave even a single rupee with my father's house. ಆತ ಎಲ್ಲ ತೆಗೆದುಕೊಂಡ ಮಗ ಆದವನು ₹1 ಕೂಡ ಬಿಡಲಿಲ್ಲ. ಯಾಕಂದ್ರೆ ರೂಪಾಯಿ ಇದ್ರೆ ಸಹ ನಾನು ತಿರುಗಿ ಬರ್ಬೇಕಾದ್ರೆ ನಮ್ಮ ತಂದೆ ಹತ್ರ ಅಂತ ಹೇಳ್ಬಿಟ್ಟು ಅದನ್ನ ಎಲ್ಲ ತಗೊಂಡು ಹೋಗ್ಬಿಟ್ಟ, ತಂದೆಯನ್ನ ಬಿಟ್ಟ ಹೋಗ್ಬಿಟ್ಟ. The story tells us that there is a complete, absolute brokenness in the relationship with the father. ತಂದೆಯೊಂದಿಗೆ ಆ ಸಂಬಂಧ ಸಂಪೂರ್ಣ ಒಡೆದೋಯ್ತು, ಮುರಿದೋಯ್ತು ಅಂತ ತೋರಿಸ್ತದೆ. And father knows that my son made a wrong choice. ತಂದೆ ಗೊತ್ತು ಮಗ ಆದವನು ತಪ್ಪಾದವನು ತೀರ್ಮಾನ ತೆಗೆದುಕೊಂಡಿದ್ದಾನೆ. He also believed that my son is going to misuse the property of this home for his own personal benefit. ಅದನ್ನು ತೆಗೆದುಕೊಂಡ ಎಲ್ಲ ಆಸ್ತಿಯನ್ನ ತನ್ನ ಒಂದು ಪ್ರಯೋಜನಕ್ಕಾಗಿ ಅದನ್ನು ತಪ್ಪಾಗಿ ಉಪಯೋಗಿಸ್ತಾ ಅಂತ ತಂದೆ ಚೆನ್ನಾಗಿ ಗೊತ್ತಿತ್ತು. The Bible tells us that he gathered all that he can and gathered the wealth, and he went to the far away country where even father and mother cannot even trace him. ಸತ್ಯವೇದ ಹೇಳ್ತದೆ ಆತನೆಲ್ಲ ಆಸ್ತಿ ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ಬಿಟ್ಟ, ಅಲ್ಲಿ ಹೋಗಕ್ಕಾಗಲ್ಲ, ಅಷ್ಟು ದೂರ ಹೋಗ್ಬಿಟ್ಟ. Jesus telling this story to help us understand that we reject the father's love in our life, that we want to distance our life as much as we can, so that we go to the farthest distance, so that we have no relationship with our heavenly Father. ನಾವು ಸಹ ಅದೇ ತಾಯಿ ನಾವು ಪರಲೋಕದ ತಂದೆ ಆದಂತ ದೇವರ ಪ್ರೀತಿಯಿಂದ ದೂರ ಹೋಗ್ಬೇಕಂತ ನಾವು ಆ ತೀರ್ಮಾನ ತೆಗೆದುಕೊಂಡು ಆತನ ತುಂಬಾ ದೂರ ಹೋಗ್ಬಿಡ್ತೇವೆ. Therefore Apostle Paul tells that we were far away from the heavenly Father, we brought near to the Jesus Christ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾವು ತಂದೆ ದೇವರ ಪ್ರೀತಿಯನ್ನು ತುಂಬಾ ದೂರ ಹೋಗ್ಬಿಟ್ಟಿದ್ವಿ, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತನ ಹತ್ತಿರಕ್ಕೆ ಬಂದಿದ್ದೇವೆ. Before we saw in the mirror, now we can see face to face. ನಾವು ದರ್ಪಣದಲ್ಲಿ ಕಾಣ್ತಾ ಇದ್ದೇವೆ, ಆದ್ರೆ ಈಗ ಅದು ನಾವು ಮುಖಾಮುಖಿ ನೋಡ್ತೇವೆ. Before we heard about who is Father, now we are experiencing the Father's love. ಆಗ ನಾವು ದೇವರಂದ್ರೆ ಕೇಳ್ಕೊಂಡಿದ್ವಿ ಯಾರೋ ಅಂತ ದೇವರು, ಆದ್ರೆ ಈಗಾದ್ರೂ ಆತನ ಪ್ರೀತಿಯನ್ನು ಆತನ ನಾವು ಅನುಭವಿಸ್ತಾ ಇದ್ದೇವೆ. So Jesus helping the disciple to understand the love of the Father lavished on us. ದೇವರ ಪ್ರೀತಿ ನಮಗೆ ಸೂಚಿಸಲ್ಪಟ್ಟಿರುವುದನ್ನ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಬೋಧಿಸ್ತಾ ಇದ್ದಾನೆ. If you do a small research on which far country he went, probably during Jesus' time, it might be an Italy. ಅವ್ರಿಗೆ ನೀವು ರಿಸರ್ಚ್ ಮಾಡೋದ್ರೆ ಮೋಸ್ಟ್ಲಿ ಅದನ್ನ ಇಟಲಿಗೆ ಹೋಗ್ಬಿಟ್ಟಿರ್ಬೇಕು ಅವ್ರ ಮಗ. No, because Italy was a recreation center. It's like Bangkok. ಯಾಕಂದ್ರೆ ಇಟಾಲಿ ಹೆಂಗಂದ್ರೆ ಚೆನ್ನಾಗಿ ಮಜಾ ಮಾಡುವಂತ ಒಂದು ಜಾಗ, ಈಗ ಇಲ್ಲ ಬ್ಯಾಂಕಾಕ್. So there's a lot of entertainment. There is a public life. You know, it's like commonly, main stage. You come. My wife always says, hey, we went to Burma. Come and see the life in commonly. Till 11 o'clock. There are a lot of people.
ನಮ್ಮ ವಯಸ್ಸು ಹೇಳ್ತಾ ಇರ್ತಕ್ಕ ನಾವು ಅನುಭವ ಹೋಗ್ಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಕಮಲಲ್ಲಿ ಬಂದು ನೋಡಿ 11 ಗಂಟೆವರೆಗೆ ಎಷ್ಟು ಚೆನ್ನಾಗಿರುತ್ತೆ ಜೀವನ, ಅಲ್ಲಿ ಹಿಂಗೆಲ್ಲ ಶಾಪ್ ಓಪನ್ ಆಗಿರುತ್ತೆ ಅಂತ ಹೇಳ್ತಾರೆ. I like it because it's a recreation center. You don't participate in it. You just come to Kamanali, you see the light till night light. ಅಲ್ಲಿ ಸಂತೋಷವಾಗಿರುವಂತಹ ಒಂದು ಮಜಾ ಮಾಡುವಂತ ಜಾಗವಾಗಿದೆ. The Bible tells that he went far away to the country to a recreation place for a temporary pleasure of his life. ತನ್ನ ಜೀವಿತದ ನಶ್ವರವಾದಂತ ತಾತ್ಕಾಲಿಕವಾದಂತಹ ಒಂದು ಮೋಜಿಗಾಗಿ ಆತನ ಆ ಜಾಗಕ್ಕೆ ಹೋದನು. So the Christian must understand that we should not mix our business and pleasure together. ನಾವು ಕ್ರೈಸ್ತರು ಅರ್ಥ ಮಾಡ್ಕೋಬೇಕು, ನಮ್ಮ ಒಂದು ವ್ಯವಹಾರವನ್ನ ನಮ್ಮ ಒಂದು ಆಸೆಗಳನ್ನ ಮೋಜು ಮಾಡೋದನ್ನ ಸೇರಿಸ್ಕೋಬಾರ್ದು. So we cannot serve two masters. ನಾವು ಎರಡು ಯಜಮಾನರನ್ನ ಸೇರಿಸಕ್ಕಾಗಲ್ಲ. Either you choose the pleasure or you choose your business with God. ದೇವರೊಟ್ಟಿಗೆ ನಿಮಗಿರುವಂತಹ ಸಂಬಂಧವನ್ನು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಈ ಲೋಕದ ಒಂದು ಮೋಜನ್ನ ಅಥವಾ ಒಂದು ಹಣವನ್ನ ಆಯ್ಕೆ ಮಾಡ್ಕೊಳ್ಳಿ. So he went to far away country. He thought that this life is going to stay with him for a longer time. ಆತ ಅನ್ಕೊಂಡ ಈ ಒಂದು ಸಮಯಗಳು ನನ್ನ ಜೀವನದಲ್ಲಿ ತುಂಬಾ ದಿನ ಇರ್ತದೆ ಅಂತ ಆತ ದೂರ ಹೋದಾಗ ಅನ್ಕೊಂಡ. Any pleasure is time bound. ಎಲ್ಲಾ ತರಹದ ಭೋಗಗಳು, ಆಸೆಗಳು, ಮೋಜು ಎಲ್ಲವೂ ಅಷ್ಟೇ ಒಂದು ಸಮಯಕ್ಕೆ ನಿಮಿತ್ತವಾದದ್ದು. The beauty that you have in the 16 to 20, 30 years may be slowly fading away when you are 40 years. 14ರಿಂದ 30 ವರ್ಷದಲ್ಲಿ ನೀವು ಮಾಡುವಂತ ಎಲ್ಲಾ ಕಾರ್ಯಗಳು ಅದು ವಯಸ್ಸಾಗ್ತಾ ಆಗ್ತಾ ಅದು ಕಮ್ಮಿ ಆಗ್ತಾ ಹೋಗ್ತದೆ. The expense for beauty parlor considerably will be reduced at 40 years. ಬ್ಯೂಟಿ ಪಾರ್ಲರ್ಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಖರ್ಚು ಮಾಡ್ತೀರೋ ಅದು ಕಮ್ಮಿ ಆಗ್ತಾ ಹೋಗ್ತದೆ. So coming to the father, when they are above 40 years or 50 years, they say, ನಂದೇನಿದೆ ರೀ, ನಂದೆಲ್ಲ ಮುಗೀತು, ನನ್ನ ಹೆಂಡತಿ. We think like that. So the pleasure is time bound. ಅವನು ಸುಖ ಪಡುವಂತದ್ದು ಅದು ಸಮಯಕ್ಕೆ ನಿಯಮಿತವಾಗಿದೆ. ನಾನೇನ್ರಿ ಪ್ರಯಾಣ ಮಾಡ್ತಾ ಇದ್ದೆ, ಟ್ರೈನ್ ಅಲ್ಲಿ, ಬಸ್ ಅಲ್ಲಿ ಮಾಡ್ತಾ ಇದ್ದೆ, ನನಗೆ ಇವಾಗ ವಯಸ್ಸಿಲ್ಲ, ನಾನು ಪ್ರಯಾಣ ಮಾಡೋದಕ್ಕೆ ನನ್ನಲ್ಲಿ ಸಾಧ್ಯವಿಲ್ಲ. We think like that. So our pleasure are time bound. Anything that are giving pleasure to us is time bound. ನಮಗೆ ಈ ಲೋಕದಲ್ಲಿ ಏನೇ ಒಂದು ಸುಖ ಕೊಡ್ತದೆ, ಮೋಜು ಕೊಡ್ತದೆ, ಅದೆಲ್ಲರೂ ಸಮಯಕ್ಕೆ ನಿಯಮಿತವಾದ ಆ ಸಮಯವರೆಗೂ ಮಾತ್ರ ನಿಯಮಿತವಾದ. But the relationship with the Father is not time bound. It is eternal, friends. That's a ಯೇಸು ಕ್ರಿಸ್ತನೊಟ್ಟಿಗೆ ಇರುವಂತಹ ಸಂಬಂಧ ಅದು ಯಾವ ಸಮಯಕ್ಕೂ ನಿಮಿತ್ತವಾಗಿರೋದಲ್ಲ, ಅದು ನಿತ್ಯಕ್ಕೂ ಇರುವಂತ. Even if you are old, if your mother or if your father put your hand and in your difficult time, they are the one who will walk with you and stand with you. You will find comfort and happiness and pleasure. ತಾಯಿಗಳು ಕೊಡುವಂತಹ ಒಂದು ಪ್ರೀತಿ, ಆ ಒಂದು ಸಂತೋಷ ನೀವು ಅವರೊಟ್ಟಿಗೆ ನಡಿಬೇಕಾದ್ರೆ ಅದು ಯಾವಾಗಲೂ ಇರುವಂತದ್ದಾಗಿರ್ತದೆ. In Indian family, fathers are mostly not expressed. They don't express like mothers. ತಾಯಿಗಳ ತರ ತಂದೆಯರು ಎಲ್ಲ ತೋರಿಸ್ಕೊಳ್ಳೋದಿಲ್ಲ. So mothers always will say, ನನ್ನ ಪುಟ್ಟ ಪಾಪ ನೀನ್ ಚೆನ್ನಾಗಿದೀಯಾ, ನನ್ನ ಮುದ್ದು ಮಗ್ಲೆ ಅಂತ ಹೇಳ್ತೀವಿ. ಆದ್ರೆ ಅವರು ತಂದೆ ಆ ರೀತಿ ಹೇಳಲ್ಲ. ಅವರು ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಏನು ಒಂದು ಮಾತನ್ನೇ ಹೇಳ್ತಾ ಇಲ್ಲ. ಈ ರೀಲ್ಸ್ ಗಳಲ್ಲಿ ನಾವು ನೋಡ್ತೀವಿ ಅಲ್ವಾ, ಒಬ್ಬ ರೀಲ್ಸ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ರೀಲ್ಸ್ ಅಲ್ಲಿ ಒಂದು ಹೆಂಗಸರು ಅವ್ರು ಹೇಳಿ, ಏನಮ್ಮ ನಿಮ್ದು ಅಪ್ಪಗೆ ಏನ್ ಸಂಬಂಧ ಅಂತ ಕೇಳಿದ್ಮೇಲೆ, ಸರ್ ನನಗೆ ಇವಾಗ 26 ವಯಸ್ಸಾಗಿದೆ, ಒಂದು ಸಾರಿ ಆದ್ರೂ ನನ್ನ ತಂದೆ ನನಗೆ ಮುದ್ದಿಟ್ಟಿಲ್ಲ. She was telling like that with pride. I understand her. But father came in that show. He came and hugged the daughter. When that happened, the daughter cried to the extent that he filled my life with comfort and happiness. That one dish. They are not expressive people. ತಂದೆ ಆದವರು ತೋರಿಸ್ಕೊಳ್ಳಿಲ್ಲ ಹೊರಗಡೆ, ಆದ್ರೆ ಅರ್ಥ ಆಯ್ತು. Okay. So their love is hidden. Their love is behind. ಅವರ ಪ್ರೀತಿ ಯಾವಾಗಲೂ ಹೊರಗಡೆ ಮುದ್ದೆಯಲ್ಲಿ ಇರುತ್ತೆ, ಅದು ಮುಚ್ಚಲ್ಪಟ್ಟಿರುತ್ತೆ. Okay, so not that father don't love us, their love is hidden. ತಂದೆ ಆದವರು ಪ್ರೀತಿ ಮಾಡಲ್ಲ ಅಂತಲ್ಲ, ಆಗ ಅವ್ರ ಪ್ರೀತಿ ಯಾವಾಗಲೂ ಒಳಗಡೆ ಇರುತ್ತೆ. The father will be always scolding the daughter and son. ಯಾಕೆ ತಂದೆ ಆದವರು ಯಾವಾಗಲೂ ಅವರ ಮಕ್ಕಳನ್ನ, ಗಂಡು ಮಕ್ಕಳನ್ನ, ಹೆಣ್ಮಕ್ಕಳನ್ನ ಇಬ್ರು ಬೈತಾ ಇರ್ತಾರೆ. But behind that is a greatest love that he cannot explain. ಅವರಿಗೆ ತೋರ್ಸಕ್ಕಾಗದೇ ಇರುವಂತ ದೊಡ್ಡ ಒಂದು ಪ್ರೀತಿ ಇರ್ತದೆ. So this man went and he spent and he spent and he spent. Money will not stay with us for long time. ಅವನ ದುಡ್ಡು ತುಂಬಾ ದಿವಸ ನಮ್ಮ ಹತ್ರ ಇರಲ್ವಲ್ಲ, ಆ ಮಗ ಹೋದ, ಖರ್ಚು ಮಾಡ್ದ. Because he began to sing to his hope that my pleasure will be short-lived. My pleasure will be short-lived. ಅವ್ರಿಗೆ ಅರ್ಥ ಆಗೋಯ್ತು, ನನಗೆ ಇರುವಂತ ಈ ಭೋಗ ಅಂದ್ರೆ ಸುಖ ಅನುಭವಿಸೋ ಮೋಜಲ್ಲ ಸ್ವಲ್ಪ ಕಾಲ ಅಂತ ಅವ್ರಿಗೆ ಅರ್ಥ ಆಗೋಯ್ತು. So Bible tells that when he began to lose everything,
he began to sense, came to his sense. ಮತ್ತೆ ಹೇಳ್ತಾರೆ ಎಲ್ಲವೂ ಕಳ್ಕೊಂಡ್ಮೇಲೆ ಆತನಿಗೆ ಆ ಒಂದು ಮನವರಿಕೆ ಆಯಿತು. What I like in Luke chapter 15 is this word, he saying, when he became empty, he came to his sense. ನನಗೆ ಇಷ್ಟ ಆಗೋ ಅಧ್ಯಾಯ ಅಂದ್ರೆ ಆತೆಲ್ಲ ಕಳ್ಕೊಂಡ್ಮೇಲೆ ಆತನಿಗೆ ಬುದ್ಧಿ ಬಂತು. Let's read that word. ಆ ಒಂದು ವಚನ ಓದೋಣ. What's 16 and 17? 16-17. ಹೀಗಿರಲಾಗಿ ಅವನು ಮಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ನನ್ನ ತಂದೆಯ ಬಳಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಆತನಿಗೆ ಬುದ್ಧಿ ಬಂತು. He came to his sense. ಬುದ್ಧಿ ಬಂತು. He came to his sense. He was intoxicated before that. ಅದಕ್ಕೆ ಮುಂಚೆ ಈ ಮೋಜಿನಲ್ಲಿ ಮುಳುಗುತ್ತಿದ್ದ. Many times when sins can cover our eyes. ಅನೇಕ ಸಾರಿ ಪಾಪ ಅನ್ನೋದು ನಮ್ಮ ಕಣ್ಣುಗಳನ್ನು ಮುಚ್ಚಿಬಿಡುತ್ತದೆ ಸ್ನೇಹಿತರೆ. God can bring a crisis in our life. ನಮ್ಮ ಜೀವಿತಗಳಲ್ಲಿ ದೇವರು ಕಷ್ಟಗಳನ್ನ ಬರಮಾಡ್ತಾನೆ. Not because God enjoy how we go through crisis, but God wants to bring us to our sense. ದೇವರಿಗೆ ನಾವು ಕಷ್ಟ ಪಡ್ಬೇಕಾದ್ರೆ ಆತನ ನೋಡ್ಕೊಂಡು ಸಂತೋಷ ಪಡ್ಬೇಕಂತಲ್ಲ, ನಮ್ಗೆ ಬುದ್ಧಿ ಬರ್ಬೇಕಂತ ಅದನ್ನ ಅನುಮತಿಸ್ತಾನೆ. The Bible also tells us that in Luke chapter 15, that finally when he ran out of all the resources that he had, ಆತನಿಗೆ ಎಲ್ಲ ಕಾಸು ಹಣ ಖರ್ಚಾದ ನಂತರ he employed himself in a place where he has to feed the pigs. ಅವನ ಹಂದಿಗಳಿಗೆ ಮೇಯಿಸ್ಬೇಕು ಅಂತ ಜಾಗದಲ್ಲಿ ಸೇರ್ಕೊಂಡ. Why there is a specific mention of he went to that extent of feeding the pigs? That means pig is a wrong animal. ಇಲ್ಲ, ಯಾಕೆ ಹಂದಿ ಮೇಯಿಸೋವರೆಗೂ ಹೋದ ಅಂತ ಹೇಳ್ತಾರೆ. ಆ ಹಂದಿ ತಪ್ಪಾದ ಒಂದು ಪ್ರಾಣಿ. For the Hebrew people, they consider the pig as a very unclean animal. They don't eat it or they don't go ಯಾಕಂದ್ರೆ near it. ಯಹೂದ್ಯರಿಗೆ ಆ ಒಂದು ಹಂದಿ ಎನ್ನುವುದು ಅದು ಬಹಿಷ್ಕಾರ ಹಾಕಿರುವಂತದ್ದು, ಅದು ಅಶುದ್ಧವಾದದ್ದು, ಅದನ್ನು ತಿನ್ನೋದಿಲ್ಲ ಸಹ, ಅದನ್ನು ನೋಡೋರಿಗೆ ಸಾಗಲ್ಲ. So therefore the Hebrew boy who learned this from Leviticus, that I should not touch any unclean of my life, he ended himself to that environment. That he lived and feed among the unclean pigs. ಆ ಯಹೂದ್ಯ ಒಂದು ಯವನಸ್ಥನು ಆ ಒಂದು ಲೇವಿಯರ ಕಾಂಡ ಕಲ್ತ್ಕೊಂಡಿದ್ದ ಅಶುದ್ಧವಾದ ಹಂದಿ ಅಂತ, ಆದ್ರೂ ಸಹ ಆ ಒಂದು ಹಂದಿಯನ್ನು ಮೇಯಿಸೋದಕ್ಕೆ ಜೊತೆ ಇರೋದಕ್ಕೆ ಆತನು ಹೋದ. This is the same expression in Isaiah chapter 6, that I live among the people of unclean lips. ಅದೇ ಯೆಶಾಯ 6ನೇ ಅಧ್ಯಾಯದಲ್ಲಿ ನಾನು ಒಳ್ಳೆ ಆದವರ ಕೆಟ್ಟಂತೆ ತಪ್ಪ ಪಾಪವುಳ್ಳಂತ ಒಂದು ತುಟಿಗಳೇ ಜನರ ಮಧ್ಯೆ ನಾನು ಜೀವಿಸ್ತಾ ಇದ್ದೇನೆ. He was living in the proximity, a safe distant proximity of the unclean things in the Father's house. ಆತನ ತಂದೆ ಮನೆಯಿದ್ದಾಗ ಆ ಒಂದು ಅಶುದ್ಧ ವಸ್ತುಗಳ ದೂರ ಇದ್ದವನು. But today he is living with and among the unclean things. ಈಗಲಾದ್ರೂ ಈಗ ಆತನು ಆ ಒಂದು ಅಶುದ್ಧ ವಸ್ತುಗಳೊಟ್ಟಿಗೆನೆ ಹಂದಿಯೊಟ್ಟಿಗೆನೆ ಜೀವಿಸ್ತಾ ಇದ್ದಾನೆ. So that is back with him. That is with the life with him. ಅದು ಆತನ ಒಂದು ಜೀವಿತವಾಗಿದೆ. Now come back to the life with the Father now in the house. ಆ ತಂದೆ ಬೆಳೆದಂತಹ ಒಂದು ಮನೆಯಿದ್ದಂತಹ ಒಂದು ಜೀವನ ನೋಡಿ. So after the son left, what did the father do? ಆ ತಂದೆ ಮಗ ಹೋದ ನಂತರ ಹೆಂಗಿದ್ರು? ನನ್ನ ದರ್ದರ ಹೋಯ್ತು ಬಿಡ್ರಿ, ಅವನು ನೋಡ್ಲೇಬಾರ್ದು, ಅವನು ನಾನು ಸತ್ರನ ಅವನು ಬರ್ಬಾರ್ದು. The father, now our father can help. ನಾವು ತಂದೆ ಆದವರು ಲೋಕದಲ್ಲಿರೋರು ಹೇಳ್ಬೋದು. Okay, but the Bible tells us this father had a great hope. One day my son will come to his sense, that he will come back to my hope. So he always go to the terrace of his home and expecting his son to come. He is always longing for the son. ಸತ್ಯವೇದಗಳು ಈ ತಂದೆ ಆದ್ರು ಆತನು ನಿರೀಕ್ಷೆ ಇಟ್ಟುಕೊಂಡವನಾಗಿ ದಿನ ಹೋಗಿ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದ, ನನ್ನ ಮಗ ಹಿಂದಿರುಗಿ ಬರ್ತಾನೆ ಎಂಬ ಒಂದು ನಿರೀಕ್ಷೆಯಿಂದ. Yesterday in one movie, so one son got married without a girl outside of their family, without the consent of the parents. ಒಂದು ಮೂವಿಯಲ್ಲಿ ನಾವು ಮಗ ಏನ್ ಮಾಡ್ತಾನೆ, ಅಪ್ಪ ಅಮ್ಮನ್ಗೆ ಹೇಳ್ದಿರಾನೆ, ಅಪ್ಪ ಅಮ್ಮನ ಒಂದು ಒಪ್ಪಿಗೆ ಹೇಳ್ತಾನೆ, ಹುಡುಗಿ ಮದುವೆ ಮಾಡ್ಕೊಂಡ್ಬಿಡ್ತಾನೆ ಹೊರಗಡೆ. ನಾವು ಇಬ್ರು ಮದುವೆ ಮಾಡ್ಕೊಂಡು ಕಚೇರಿ, ಇದು ಗವರ್ಮೆಂಟ್ ಕಚೇರಿಯಲ್ಲಿ ಮದುವೆ ಮಾಡ್ಕೊಂಡು ಅವ್ರ ಕಾಲಿಗೆ ಬಂದ್ಬಿಟ್ವಿ ಸಿನಿಮಾ. ಈ ಕೋಪ ತಂದೆ ತಾಯಿಗಳಿಗೆ ಕೋಪ ಕನ್ಸ್ಲಿಲ್ಲ. ಅವರು
ಪಾಪ ಇವ್ರು ಎದುರು ನೋಡ್ತಾ ಇದ್ದಾರೆ ಮಕ್ಕಳು, ನಮ್ಮ ತಂದೆ ನಮ್ಮನ್ನು ಸಮಸ್ಯೆ, ನಮ್ಮ ತಾಯಿ ತಂದೆ ನಮ್ಮ ಅನ್ಸ್ಕೊಳ್ತಾರೆ ಅಂತ ಅನ್ಕೊಂಡಿದ್ರು. ಆಮೇಲೆ ನೋಡಿದ್ರೆ ಅವ್ರ ಕೋಪ ಇನ್ನೂ ಇತ್ತು. ಅವಾಗ ಅವ್ರ ಅಪ್ಪ ಹೇಳ್ತಾ ಇದ್ರು, ಆಯ್ತು ಏನೋ ಬಂದ್ಬಿಟ್ರು ಮಾಡ್ಕೊಂಡ್ಬಿಟ್ರು, ಆದ್ರೆ ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ನನ್ನ ಆಸ್ತಿಯಲ್ಲಿ ₹1 ನಿಮ್ಗೆ ಸಿಗಲ್ಲ. ಆ ರೀತಿಯಲ್ಲಿ ಎದುರು ನೋಡ್ಬಾರ್ದು ಅಂತ ಹೇಳಿದ್ರು. ಇದೇ ಸಿನಿಮಾ ನಾವು ನೋಡ್ತೀವಿ. ಬಟ್ ದಿಸ್ ಫಾದರ್ is though he gave away all that belongs to the son, he is expecting the son to come back to his home. ತಂದೆ ಇಲ್ಲಿಯೊಂದು ತಂದೆ ಆದ್ರೂ ತನ್ನ ಆಸ್ತಿಯನ್ನು ಕೊಟ್ಟಿದ್ರು ಸಹ ಆತನು ತಿರುಗಿ ವಾಪಸ್ ಬರ್ಲಿ ಅಂತ ಆತನು ಆಸೆ ಪಡ್ತಾರೆ, ನಿರೀಕ್ಷಿಸಿಕೊಂಡು. Look at the lavish, the love of the father, that even he gave everything to the son. He is expecting the son to come back to him. ಎಲ್ಲವನ್ನು ಕಳ್ಕೊಂಡು ಬಂದ್ರು ಸಹ ನನ್ನ ಮಗ ನನ್ನ ಹತ್ರ ಬರ್ಲಿ ಅಂತ ಹೇಳುವಂತ ಅವನ ದೇವರ ಪ್ರೀತಿಯನ್ನ ನೋಡ್ರಿ ಹೆಂಗಿದೆ. It is because the father believed my son made a wrong choice in his life. ತಂದೆ ಗೊತ್ತಿತ್ತು ಆತನ ನನ್ನ ಮಗನ ತಪ್ಪಾದ ಒಂದು ತೀರ್ಮಾನ ಮಾಡಿದ. But because he received the instruction and the teaching from the mother, the teaching that he received in his childhood will help him to come back to me. ತಂದೆ ಚೆನ್ನಾಗಿ ಗೊತ್ತಿತ್ತು, ತಾಯಿ ಹೇಳಿದಂತ ಬೋಧನೆ ಮಾಡಿದಂತ ಎಲ್ಲಾ ನ್ಯಾಯ ಪ್ರಮಾಣ ಚಿಕ್ಕ ವಯಸ್ಸಿಂದ ಆತನ ಮನಸ್ಸಲ್ಲಿದೆ, ಆತನ ತಿರುಗಿ ಬರ್ತಾನೆ ಎಂಬ ಒಂದು ನಿರೀಕ್ಷೆ ಇದ್ದ ತಂದೆ ಆದವು. If you are grounded with the word of God in your crisis time, the word of God will be your refuge and stay. Will bring you back. ನೀವು ದೇವರ ವಾಕ್ಯದಲ್ಲಿ ಬಲವಾಗಿ ದೃಢವಾಗಿ ನೆಲೆಗೊಂಡಿದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಅದೇ ನಿಮ್ಮ ಆಶ್ರಯವಾಗಿರ್ತದೆ. Yes, there might be a failure in our life. ನಮ್ಮ ಜೀವಿತಗಳಲ್ಲಿ ನಾವು ಸೋತೋಗಿರ್ಬೋದು. There might be a crisis in our life. ನಮ್ಮ ಜೀವಿತದ ಕಷ್ಟಗಳಿರ್ಬೋದು. But crisis cannot consume us. Crisis can help us to look to our Father again and see and long for the love of ಆ God. ಕಷ್ಟಗಳು ನಮ್ಮನ್ನು ನುಗ್ಗಾಕಕ್ಕೆ ಸಾಧ್ಯವಿಲ್ಲ, ನಾಶ ಮಾಡಕ್ಕೆ ಸಾಧ್ಯವಿಲ್ಲ. ತಿರುಗಿ ದೇವರನ್ನ ನೋಡುವಂತೆ, ದೇವರ ಪ್ರೀತಿಯನ್ನು ಹೊಂದಿಕೊಳ್ಳುವಂತೆ ಮಾಡ್ತದೆ. He came to his sense, friends. ಆತನಿಗೆ ಬುದ್ಧಿ ಬಂದು ದೇವರ ಹೇಳ್ತಾರೆ. There is a great realization of I am not myself. ಅದ್ರಿಗೆ ಅರ್ಥ ಆಯ್ತು, ನಾನಾಗಿಲ್ಲ ಎಂಬ ಒಂದು ಮನವರಿಕೆ. I made a wrong choice. ನಾನು ತಪ್ಪಾದ ತೀರ್ಮಾನ ಮಾಡಿದ್ದೀನಿ. Look at my father's house. Even the servant enjoyed the lavishness of my father. ನಮ್ಮ ತಂದೆ ಮನೆಯಲ್ಲಿ ಆಳುಗಳು ಸಹ ಎಷ್ಟು ಸಂತೋಷವಾಗಿ ಅನುಭವಿಸ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ. When he came to his sense, what did he do? ಆ ಬುದ್ಧಿ ಬಂದ್ಮೇಲೆ ಆತ ಏನ್ ಮಾಡ್ದ? Very important in Luke chapter 15. When he 15ನೇ came to his sense, ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾಗಿರೋದು ಆತನು ಏನ್ ಮಾಡ್ದ? what did he do? ಅದೇ ಹೇಳ್ರಿ. ಕಳ್ತನ ಮಾಡುವುದಕ್ಕೆ ಸಿದ್ಧನಾಗಿದ್ದ ಅಲ್ವಾ? ನಾನು ಕುಡಿಬೇಕು, ನಾನು ತಿನ್ಬೇಕು, ನನಗೆ ಬಟ್ಟೆ ಬೇಕು, ನಾನು ಯಾರಾದ್ರೂ ಯಾಮರ್ಸಿ ಏನಾದ್ರೂ ಮಾಡೋಣ, ಕಳ್ತನ ಮಾಡೋಣ ಅಂತ ಅವನು ಯೋಚನೆ ಮಾಡಿದ್ದ ಅಲ್ವಾ? If you are in sin, if you don't know what you are doing to fulfill your pleasure, you will commit another sin. ನಿಮಗೆ ಪಾಪ ಇದ್ರೆ ನಿಮ್ಗೆ ಏನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ತಿರುಗಿ ಇನ್ನೊಂದು ಪಾಪ ಮಾಡಿ ನಿಮ್ಮ ಒಂದು ಸುಖಗಳನ್ನ ಅನುಭವಿಸಕ್ ನೋಡ್ತೀವಿ. But this son made something different than any our children can do. ನಮ್ಮ ಮಕ್ಕಳು ಮಾಡಿದ ವ್ಯತ್ಯಾಸವಾಗಿ ಈ ಹುಡುಗ ಮಾಡ್ದ. What did he do? ಏನ್ ಮಾಡ್ದ? I will go back to my father's house. ನಾನು ಅವರ ತಂದೆ ಮನೆಗೆ ತಿರುಗಿ ಹೋಗುತ್ತೇನೆ. Even if my father is not accept me as my son, I will plead him that accept me as one of your servant. ನನ್ನ ತಂದೆ ನನ್ನನ್ನ ಮಗನಾಗಿ ಅಂಗೀಕರಿಸಿಕೊಳ್ಳದೆ ಇದ್ರು ಸಹ ಒಬ್ಬ ಆಳನ್ನಾಗಿ ಅಂಗೀಕರಿಸಿಕೊಳ್ಳಿ ಅಂತ ನಾನು ಕೇಳ್ತೀನಿ ಅಂತ ಅನ್ಕೊಂಡ. First time he made a wrong choice. ಮೊದಲಾಗಿ ಆತ ತಪ್ಪಾದ ಒಂದು ತೀರ್ಮಾನ ತೆಗೆದುಕೊಂಡಿದ್ದ. The second time he is making a right choice. ಎರಡನೇ ಸಾರಿ ಆತ ಸರಿಯಾದ ಒಂದು ಆಯ್ಕೆ ಮಾಡ್ತಾ ಇದ್ದಾನೆ. Any crisis in our life is an opportunity to turn to God. It's not a failure. ಕಷ್ಟಗಳು ಅದು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಒಂದು ಅವಕಾಶವಾಗಿ ಮಾರ್ಪಡ್ತದೆ. Failure is not final with God. ಯಾವ ದೇವರಲ್ಲಿ ಕೊನೆ ಅಂತ ಅನ್ಕೊಂಬೇಡಿ. Our failure can be bringing the stepping stone for our future in Jesus. ನಮ್ಮ ಸೋಲುಗಳು ನಾವು ಯೇಸಪ್ಪನ ಅಡಿಗೆ ಹೋಗುವುದಕ್ಕೆ ಒಂದು ಮೆಟ್ಟಿಲಾಗಿ ಮಾರ್ಪಡ್ತದೆ. Don't worry about failure in your exams. ನಿಮ್ಮ ಒಂದು ಎಕ್ಸಾಮ್ಸ್ ಅಲ್ಲಿ ನೀವು ಸೋತಾಬಿಟ್ಟು ಅನ್ಕೋಬೇಡಿ. Don't think that you have scolded your father and your mother in front of them, which you could not do it. So even if you have done that, don't worry about it. ಬೈದಿದ್ರು ಸಹ ಏನು ಅನ್ಕೋಬೇಡಿ. Because your father and your mother is expecting you to come back in love in the home to receive. ನಿಮ್ಮ ಮನೆಗಳಿಗೆ ನೀವು ತಿರುಗಿ ಬರಬೇಕು ಅನ್ನೋದೇ ನಿಮ್ಮ ತಾಯಿಗಳ ಪ್ರೀತಿಯಿಂದ ಕರೀತಾ ಇರ್ತಾರೆ. So the first time he made a wrong choice, second time he making a right choice. ಮೊದಲನೇದಾಗಿ ಆತನು ತಪ್ಪಾದ ಒಂದು ಆಯ್ಕೆ ಮಾಡ್ಕೊಂಡ, ಎರಡನೇದಾಗಿ ಅವನು ಸರಿಯಾದ ಆಯ್ಕೆ ಮಾಡ್ಕೊಂಡ. In our life, pleasure and happiness, we make a wrong choice. ನಾವು ಲೋಕದ ಒಂದು ಸುಖಗಳಲ್ಲಿ ನಾವು ತಪ್ಪಾದ ಒಂದು ತೀರ್ಮಾನ ಮಾಡ್ಬಿಡ್ತೀವಿ. But when you know my father is waiting for you, you will make a right choice. ನಿಮ್ಗೆ ಗೊತ್ತಿದ್ರೆ ನಿಮ್ ತಂದೆ ಕಾಯ್ತಾ ಇದ್ದಾರೆ ಪ್ರೀತಿಯಿಂದ ನೀವು ಸರಿಯಾದ ಆಯ್ಕೆ ಮಾಡ್ಕೊತೀವಿ. So then he set his work back home.
ಆತನು ವಾಪಸ್ ಬಂದ ಮನೆಗೆ. I want you to imagine this picture. ಈ ಒಂದು ಚಿತ್ರಣವನ್ನ ನೀವು In your ಊಹಿಸ್ಕೊಳ್ಳಿ. mind. ನಿಮ್ಮ I don't know how ಮನಸ್ಸಲ್ಲಿ. you will imagine, but imagine the picture that son has lost everything. When he went from home, he went in a car, Innova car, with all the things that ಆತನ belongs to ಮನೆಯೊಳಗೆ ಹೋಗ್ಬೇಕಾದ್ರೆ ಇನ್ನೋವಾ ಕಾರನ್ನೆಲ್ಲ ತೆಗೆದುಕೊಂಡ. him. But now he lost even the slippers, the sandals. ಅವನಿಗೆ ಸ್ಲಿಪ್ಪರ್ ಕೂಡ ಇಲ್ಲ, ಎಲ್ಲ ಕಳ್ಕೊಂಡ್ ಬಂದ. And he was half dressed, he did not properly dress. ಅದು ಸರಿಯಾದ ಒಂದು ಉಡುಗೆ ಕೂಡ ಇಲ್ಲ ಆತನಿಗೆ. And then he did not trim his hair, he did not trim his beard. ಆತನ ಯಾವ್ದು ಶೇಪ್ ಮಾಡ್ಕೊಂಡೆ ಹಂಗೆ ಬಂದ. He had no chance to cut his nail. He is looking so dirty and stinky because he lives among the pigs. ವಾಸನೆ ಬರ್ತಂತ ಮನುಷ್ಯನಾಗಿ ಆತನು ಆ ಒಂದು ಶುದ್ಧವಾಗಿದ್ದೇ ಇದ್ದ. You can imagine that. He was feeding the pig. Then imagine the situation of his life. ಆ ಒಂದು ಹಂದಿಗಳನ್ನ ಮೇಯ್ತಾ ಇದ್ದವನ ಆ ಒಂದು ಸನ್ನಿವೇಶ ಹೇಗಿತ್ತು ನೀವು ಊಹಿಸ್ಕೊಳ್ಳಿ. Bible tells us, read this chapter carefully. ಈ ಅಧ್ಯಾಯ ಸರಿಯಾಗಿ ಎಚ್ಚರಿಕೆಯನ್ನು ಓದಿದ ಸತ್ಯ ಹೇಳ್ತಾರೆ. He came back as he was to the father's house. ಆತನು ಹೆಂಗಿದ್ನೋ ಹಂಗೆ ಆತನ ತಂದೆ ಮನೆಗೆ ಹಿಂದಿರುಗಿ ಬಂದ. That's very important for Christian church. ಅದು ಕ್ರೈಸ್ತರಿಗೆ ಬಹಳ ಮುಖ್ಯವಾಗಿ ಬೇಕಾಗುತ್ತದೆಯೇ. When you go as you are, your heavenly Father is waiting for you to receive as you are. ನೀವ್ ಹೆಂಗಿದಿರೋ ಹಂಗೆ ದೇವರ ಹತ್ರ ಹೋಗ್ಬೇಕಾದ್ರೆ ನಿನ್ನ ಪರಲೋಕ ತಂದೆ ನಿಮ್ಮನ್ನ ಅಂಗೀಕರಿಸಿಕೊಳ್ಳಕ್ಕೆ ಸಿದ್ಧರಾಗಿದ್ದಾನೆ. Don't worry about the world. ಲೋಕದ ಕುರಿತ ವ್ಯವಸ್ಥೆ ಮಾಡಬೇಡಿ. This boy, he did not worry about his brother, he did not worry about his neighbor, he did not worry about his colleague. He only worried, if I go to my father is able to accept me as I am. ಆತನು ತನ್ನ ಅಣ್ಣನ ಕುರಿತಾಗಿ ಬೇರೆಯವ್ರ ಕುರಿತಾಗಿ ಯೋಚನೆ ಮಾಡಿದ. ನಾನು ಹೋದೆ, ನಮ್ಮ ತಂದೆ ನನ್ನನ್ನ ಅಂಗೀಕರಿಸಿಕೊಳ್ತಾರೆ ಎಂಬ ಒಂದು ನಿರೀಕ್ಷೆಯಿಂದ ಆಸೆಯಿಂದ ಹೋದ. You know, most of us we live for others. ಅನೇಕ ನಾವು ಬೇರೆಯವ್ರಿಗೋಸ್ಕರ ಜೀವಿಸೋದು. ಆಯ್ತು, ಪಕ್ಕದ ಮನೆ ಏನ್ ಅನ್ಕೊಳ್ತಾರೋ, ನಮ್ಮ ಇವರು ನಮ್ಮ ನೆಂಟರು ಏನ್ ಅನ್ಕೊಳ್ತಾರೋ, ಅವ್ರು ಏನ್ ಮಾತಾಡ್ತಾರೋ, ಡೋಂಟ್ ವರಿ ಅಬೌಟ್. ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. Live for yourself. ನಿಮಗಾಗಿ ನೀವು ಜೀವಿಸ್ರಿ. When father is willing to accept, he did not care about what the brother will say, what the neighbor will say. He just came to the father when he came to the sense. ಅವನು ಬುದ್ಧಿ ಬಂದ್ಮೇಲೆ ಆತನು ಅಕ್ಕಪಕ್ಕ ಹೇಳ್ಕೊತಾನೆ, ತನ್ನ ಅಣ್ಣ ಹೇಳ್ಕೊತ ಅನ್ಕೊಂಡಿಲ್ಲ. ಆದ್ರೆ ಆತನ ತಂದೆ ಬಳಿಗೆ ವಾಪಸ್ ಬಂದ. So someone read it, 20 plus 20. 20ನೇ ವಚನ ಓದಿ. ಅವನೇ ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಆಹಾರವಾಗಿ ಬಂದಿದ್ದಾನೆ. ಕೆಲ್ಸ್ಕೊಂಡ್ರೆ, ಅವನು ದೂರದಲ್ಲಿ ಇರುವಾಗ, 5 ಕಿಲೋಮೀಟರ್ ದೂರದಲ್ಲಿ ಇರುವಾಗ, ಏನು ನನ್ನ ಮಗನು ಬರುವ ಜಾಗ ಇದೆಯಲ್ಲ, whether you are dirty, whether you are in sin, whether you have a dress, you don't have a dress, you have a shoes or sandal, father can recognize the son even in the dirty situation of his life. ತಂದೆ ಚೆನ್ನಾಗಿ ಹೋಯ್ತು, ಆತನೇ ಆತನ ಮಗ ಅಂತ. ಆ ಮಗ ಎಂತ ಪರಿಸ್ಥಿತಿ ಇದ್ರು ಅದನ್ನು ಗುರುತಿಸ್ತಾನೆ. And you know, when he was still approaching the home, it is not the son is running to the father, it is father running to the son. ಮಗ ಹತ್ರ ಬರ್ತಾ ಬರ್ತಾ ಮಗ ಓಡ್ ಬಂದಿಲ್ಲ, ತಂದೆ ಓಡ್ ಬಂದ ಮಗ ಹತ್ರ. The father may be 70 years old. ಅವ್ರಿಗೆ 70 ವರ್ಷ ಆಗಿರ್ಬೋದು. ನಂಗೆ ಆಗಲ್ಲಪ್ಪ, ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡಿದ್ರು. But father has taken the initiative to run to the son. ತಂದೆ ಆ ಒಂದು ಪ್ರಯತ್ನ ಮಾಡಿ ಆತನ ಮುಂದೆ ಬಂದ. When we were still sinners, ನಾವು ಪಾಪದಲ್ಲಿದ್ದಾಗಲೇ God poured out His love lavishly to us while we were still sinners. ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮ ಮೇಲೆ ಆತನ ಪ್ರೀತಿಯನ್ನು ಸುರಿಸಿದ್ದಾನೆ. We did not go to God, God came to us. ನಾವು ದೇವರಲ್ಲಿ ಹೋಗ್ಲಿಲ್ಲ, ದೇವರೇ ನಮ್ಮ ಹತ್ರ ಬಂತು. By doing that, God lavishly poured out His love for us. ಅದರ ಮೂಲಕವಾಗಿ ದೇವರು ನಮ್ಮ ಮೇಲೆ ಪ್ರೀತಿಯನ್ನು ಸುರಿಸಿದ್ದಾನೆ. I love these words. Verse 20, he said that, you know, he not only ran to the son and he said, you know, you first go and take bath, then I will give you a hand. He didn't say. ಆತ ತಂದೆ ಹೇಳಿಲ್ಲ, ಮೊದಲು ಸ್ನಾನ ಮಾಡ್ಕೊಂಬ, ಆಮೇಲೆ ನಾನು ನಿನ್ನ ದಬ್ಕೊಂಡು ಮುತ್ತಿಕ್ತೀನಿ ಅಂತ ಹೇಳಿಲ್ಲ. You know, this is a very awesome moment. You like to hug and kiss someone who are clean and beautiful and handsome. ಎಲ್ಲ ಚೆನ್ನಾಗಿರೋ ನಾವು ಮುದ್ದಿಡಕ್ಕೆ ಇಷ್ಟಪಡ್ತೀವಿ, ನಾವು ದಬ್ಕೊಂತೀವಿ. So if you want to meet your friend, you go prepared well. ನೀವು ನಿಮ್ಮ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಂದ್ರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕ್ಲೀನಾಗಿ ಹೋಗ್ತೀವಿ. You dress nicely, you look into the mirror many times, you want to adjust your lipstick, and the boys, men want to know how they want to do their beard and things like that. You go to meet your friend in preparation, you prepare yourself well.
ನಾವು ನಮಸ್ಕಾರ ಮಾಡ್ಕೊಂಡು ಹೋಗಿ ನಮ್ಮ ಸ್ನೇಹಿತನ ನಾವು ಮೀಟ್ ಮಾಡ್ತೀವಿ. But here's the son. He has no capacity to prepare himself to meet the father who has love and cleanliness and unclean. There is no uncleanness in his life. He is going to meet him. There is no preparation. ಯಾವ ತಂದೆ ಹತ್ರ ಅಶುದ್ಧವಿಲ್ವೋ, ಯಾವ ತಂದೆ ಸರಿಯಾಗಿದ್ದಾರೋ ಆತನಿಗೆ ಆತ ಸಿದ್ಧ ಮಾಡ್ಕೊಂಡು ಹೋಗ್ಲಿಲ್ಲ. Because yes, he could, but he has no capacity. He has no resources to make himself. ಆತನಿಗೆ ಯಾವ ಒಂದು ಹಣ ಇರಲಿಲ್ಲ, ಯಾವ ಒಂದು ಏನು ಇರಲಿಲ್ಲ ಆತನಿಗೆ ಸಿದ್ಧ ಮಾಡ್ಕೊಂಡು ಹೋಗಿ ತಂದೆನ ಮೀಟ್ ಮಾಡಕ್ಕೆ. But this son went himself and father ran to him and he hugged him. ಎಷ್ಟು ಸಾರಿ ಮುದ್ದಿಟ್ಟನು ಹೋದ್ರಿ ಅದು ಇನ್ನೊಂದ್ಸತಿ 20ನೇ ವಚನ ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅಪ್ಪಿಕೊಂಡೇ ನಿಧಾನ. ಬಹಳವಾಗಿ ಎಷ್ಟು ಮುದ್ದಿಟ್ನು? ಒಂದು 2 ಸತಿ. ಬಹಳವಾಗಿ ಲೆಕ್ಕ ಇಲ್ಲ ಪ್ರಿಯರೇ. ತಂದೆಯ ಪ್ರೀತಿಯನ್ನು ನಾವು ಗುರುತಿಸಲು ಲೆಕ್ಕ ಮಾಡುವುದಕ್ಕೆ ನಮ್ಮಲ್ಲಿ ಸಾಧ್ಯವಿಲ್ಲ. Bible, Luke cannot record he kissed him 17 times. ಲೂಕನಿಗೆ ಬರಕ್ಕಾಗಿಲ್ಲ. ಬಹಳವಾಗಿ ಮುದ್ದಿಟ್ಟನು. As much as you gave my son, you gave. Daddy, I'm stinking. I lived among the pigs. I have no dress. Look at my hair. Why are you kissing me this many times? He doesn't care however dirty you are. He doesn't care what you carry with you. But he gave and avanu ಬಹಳವಾಗಿ ಮುದ್ದಿಟ್ಟನು. There is no countless kiss he offered to me. That's the love of God. ಅದೇ ಒಂದು ತಂದೆಯ ಪ್ರೀತಿಯಾಗಿ ನಾವು ನೋಡ್ತೇವೆ. So our Heavenly Father, Jesus told this story to help us understand how much our Heavenly Father is lavishing His love towards us. ಯೇಸು ಕ್ರಿಸ್ತನು ಈ ಕಥೆಯ ಮೂಲಕವಾಗಿ ನಮ್ಮ ಪರಲೋಕ ತಂದೆ ಎಷ್ಟು ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿ ಸುರಿಸಿದ್ದಾನೆ ಎಂದು ತೋರಿಸೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. As a representative of God's love to us, God gave us the Father to us, the earthly fathers to us. ನಮ್ಗೆ ಆ ಒಂದು ಪ್ರೀತಿಯ ತೋರಿಸೋದಕ್ಕಾಗಿ ಈ ಲೋಕದ ತಂದೆಯನ್ನ ನಮಗೆ ಕೊಟ್ಟಿದ್ದಾನೆ. God did not give me that opportunity to enjoy my father's. ನನ್ನ ಒಂದು ತಂದೆಯ ಪ್ರೀತಿಯ ಅನುಭವಿಸೋದಕ್ಕೆ ದೇವರು ನನಗೆ ಅವಕಾಶ ಕೊಟ್ಟಿಲ್ಲ. But He gave opportunity to my wife to enjoy her father's. ನನ್ನ ಹೆಂಡತಿ ಕೊಟ್ಟಿದ್ದಾರೆ, ಆಕೆ ತನ್ನ ತಂದೆಯ ಪ್ರೀತಿ ಅನುಭವಿಸುವಂತೆ. So whenever she does it, I always sit and admire. Oh, is this the love of the father? ನಾನು ಅನ್ಕೋತೀನಿ ಇದೇ ನನ್ನ ತಂದೆಯ ಪ್ರೀತಿ ಅಂದ್ರೆ ಅಂತ. But God gave the Heavenly Father and Humanly Father as a representative of how God lavishly poured out His love for us. ಆ ಒಂದು ಪರಲೋಕ ತಂದೆಯ ಆ ಪ್ರೀತಿಯನ್ನು ಯಾವ ರೀತಿ ನಮಗೆ ಸುರಿಸಿದ್ದಾನೋ ಅದನ್ನು ಪ್ರತಿನಿಧಿಸುವಂತೆ ಈ ಲೋಕದ ತಂದೆಯನ್ನು ನಮಗೆ ಕೊಟ್ಟಿದ್ದಾರೆ. If you have a father, if you have a son or daughter sitting here, just say that Happy Father's Day. ನೀವು ನಿಮ್ಮ ತಂದೆ ತಾಯಿ ಇದ್ರೆ, ನಿಮ್ಮ ತಂದೆ ಇದ್ರೆ, ನಿಮ್ಮ ಮಕ್ಕಳಿದ್ರೆ ನೀವು ಮನೆಯಲ್ಲಿ ಇನ್ನೂ ಇರಬಹುದು. ಚರ್ಚಿಗೆ ಬಂದಿಲ್ಲ, ಒಂದು ಜೋರಾಗಿ ಗಟ್ಟಿಯಾಗಿ ಹೇಳ್ರಿ ಹ್ಯಾಪಿ ಫಾದರ್ಸ್ ಡೇ ಅಂತ ಅವ್ರಿಗೆ. ಹೇಳ್ತೀರಾ ಮಕ್ಕಳು? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ ಮಕ್ಕಳು. ಇಷ್ಟೇನಾ ಮಕ್ಕಳು? ಬಹಳವಾಗಿ ಮುದ್ದಿಟ್ಟರು. ಜೋರಾಗಿ ಹೇಳಿ, ಹೇಳ್ರಿ ಹ್ಯಾಪಿ ಫಾದರ್ಸ್ ಡೇ. ಜೋರಾಗಿ ಹೇಳ್ರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಂಡು ಸೇನಾಧೀಶ್ವರ ಪರಲೋಕ ತಂದೆ ಅಪಾತಕನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ರಾಜ ಇವನು ತಂದೆಯ ಬೆಲೆಗಾಣಿ ಸಪ್ಪ ಹೌದು ಸಪ್ಪ ನೀನಿನ ಮಕ್ಕಳೊಟ್ಟಿಗೆ ನಿನ್ನ ಸೇವಕನ ಮೂಲಕ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಿ. ಹೌದು ರಾಜ, ನೀವು ನಮ್ಮ ನಿಜವಾದ ತಂದೆಯಾಗಿದ್ದೀರಿ ಸಪ್ಪ, ನಮಗೆಲ್ಲವನ್ನು ಕೊಟ್ಟ ಆತನಾಗಿತ್ತು. ನೀವು ನಿನ್ನ ಮಗನನ್ನೇ ಕರ್ತನೆ ಉಳಿಸಿಕೊಳ್ಳಲಿಲ್ವಲ್ಲ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ತಂದೆಯರಿಂದ ಒಪ್ಪಿಸಿಕೊಳ್ತಾ ನಮ್ಮ ಸಭೆಯಿರುವಂತಹ ಪ್ರತಿಯೊಬ್ಬ ತಂದೆಯೊಟ್ಟಿಗೆ ನೀನು ಮಾತನಾಡು. ವಿಶೇಷವಾಗಿ ಯಾವ ರಕ್ಷಣೆಗೆ ಬಂದಿರುವ ಯೇಸಪ್ಪ, ಆ ಮಕ್ಕಳು ಮುಂದಿನ ದಿನಗಳಲ್ಲಿ ರಕ್ಷಣೆಗೆ ಬರುವಂತೆ ನಿನ್ನ ಪರಲೋಕದ ಮಕ್ಕಳಾಗಿ ಮಾರ್ಪಟ್ಟು ಸಭೆಗೆ ಬರುವಂತೆ ನೀ ಕಾರ್ಯ ಮಾಡುವುದಿಲ್ಲ ಅಬ್ಬಾ. ಎಲ್ಲ ತಂದೆಗೆ ಬೇಕಾದ ಜ್ಞಾನವನ್ನು ಕೊಡು, ತಮ್ಮ ಮಕ್ಕಳನ್ನ ಹೌದು ರಾಜ ನಿನ್ನ ಒಂದು ವಾಕ್ಯದಲ್ಲಿ ಬೆಳೆಸುವಂತೆ, ಅವರಿಗೆ ಕೋಪವನ್ನು ಎಬ್ಬಿಸದಂತೆ, ಒಂದು ಕರ್ತನೆ ಪ್ರೀತಿಯಿಂದ ಕರ್ತನೆ ಅವರೊಟ್ಟಿಗೆ ವರ್ತಿಸುವಂತೆ ರಾಜ, ಅವರನ್ನು ಅರ್ಥ ಮಾಡಿಕೊಳ್ಳುವಂತೆ, ಹೌದು ಯೇಸಪ್ಪ ನಿನ್ನ ವಾಕ್ಯದಲ್ಲಿ ನಿನ್ನ ಪ್ರೀತಿಯಲ್ಲಿ ಬೆಳೆಸುವಂತೆ, ಅವರಿಗೆ ಒಂದು ಮಾದರಿಗಳಾಗಿ ಇರುವಂತೆ ನೀ ಕಾರ್ಯ ಮಾಡುದೇವ. ಅವರೆಲ್ಲ ಕರ್ತನೆ ಕಷ್ಟಾಜಿತವನ್ನು ಆಶೀರ್ವದಿಸಬೇಕೆ ನಾನು ಬೇಡುತ್ತೇನಪ್ಪ. ಅವರು ಹೋಗೋಣವನ್ನು ಆಶೀರ್ವದಿಸುವ
ಒಳ್ಳೆ ಆರೋಗ್ಯ ಕೊಡು ಕರ್ತನೆ. ಏಸಪ್ಪ, ನೀನು ಅವರ ತಲೆಯಾಗಿದ್ದೀನಿ, ನಿನ್ನ ವಾಕ್ಯ ಹೇಳುತ್ತದೆ. ಅವರು ಕರ್ತನೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ, ಹೆಂಡತಿ ಮಕ್ಕಳ ಸಾಕುವುದರಲ್ಲಿ, ನೋಡಿಕೊಳ್ಳುವುದರಲ್ಲಿ ಬೇಕಾದ ನಿನ್ನ ಕೃಪೆಯನ್ನ, ಬಲವನ್ನ, ಪರಲೋಕದ ಜ್ಞಾನ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನಪ್ಪ. ಎಲ್ಲಾ ತಂದೆಯನ್ನ ಆಶೀರ್ವದಿಸು ದೇವ. ಅದೇ ರೀತಿ ಕರ್ತನೆ, ಅವರಿಗೆ ಕೊಟ್ಟಿರುವಂತಹ ಉದುರಾದ ಹೆಂಡತಿಯರು, ಮಕ್ಕಳು ಅವರನ್ನು ಅರ್ಥ ಮಾಡಿಕೊಳ್ಳುವಂತೆ, ಅವರೊಂದಿಗೆ ಸಹಕರಿಸುವಂತೆ, ಅಪ್ಪ ಅವರನ್ನು ಹೆಚ್ಚಾಗಿ ನಿಮ್ಮಲ್ಲಿ ಬಲಪಡಿಸುವಂತೆ ಕಾರ್ಯ ಮಾಡುದೇವ. ಮತ್ತೊಂದಾವರ್ತಿಯ ಕರ್ತ ನಮ್ಮೆಲ್ಲರ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನನ್ನ ಮನೆಗೆ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ವಯತೆಯು, ಸಹವಾಸವು, ಸಹಾಯವು ಸದಾ ಕಾಲ ನಮ್ಮೆಲ್ಲರಿಗಿರಲಿ. Let Jesus bless you and your family and your father and your husband.